ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಂದಿನ ಕೆಲವು ವಿಡಿಯೋಗಳಲ್ಲಿ ಈ ಆಸಿಲೇಷನ್ಸ್ ಅಂದರೆ ಏನು, ಆಸಿಲೇಷನ್ಗೆ ಸಂಬಂಧಪಟ್ಟಂಥ ಕೆಲವು ಡೀಟೇಲ್ಸ್ಗಳನ್ನು ನಾನು ಹೇಳ್ಕೊಂಡು ಬಂದೆ. ಈಗ ಈ ವಿಡಿಯೋದ ಮೂಲಕ ನೆಕ್ಸ್ಟ್ ಚಾಪ್ಟರ್ ಅಂದರೆ ಚಾಪ್ಟರ್ ನಂಬರ್ 15 ವೇವ್ಸ್ ಅಂತ ಇದನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲೇ ಇಂದಿನ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ, ಮುಂಚೆ ಇದು ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್ ಅಂತ ಇತ್ತು. ಆಮೇಲೆ ಅದನ್ನು ಡಿವೈಡ್ ಮಾಡಿ ಆಸಿಲೇಷನ್ ಅಂತ ಒಂದು ಚಾಪ್ಟರ್ ಮಾಡಿದ್ದಾರೆ, ವೇವ್ಸ್ ಅಂತ ಇನ್ನೊಂದು ಚಾಪ್ಟರ್ ಮಾಡಿದ್ದಾರೆ. ಮುಂಚೆ ಅಂದರೆ ನಾನು ಹೇಳ್ತಾ ಇರೋದು NCERT ಬರೋದಕ್ಕಿಂತ ಸ್ಟೇಟ್ ಸಿಲೆಬಸ್ ಇತ್ತಲ್ಲ ಆವಾಗ. ಇರಲಿ, ಅದು ಯಾವ ಥರನಾದ್ರು ಡಿವೈಡ್ ಮಾಡಲಿ. ವಾಟ್ ಐ ಮೀನ್ ಟು ಸೇ ಈಸ್ ವೇವ್ಸ್, ದಿಸ್ ಚಾಪ್ಟರ್ ಈಸ್ ಕಂಟಿನ್ಯೂಯೇಷನ್ ಆಫ್ ದಟ್ ಆಸಿಲೇಷನ್ ಚಾಪ್ಟರ್. ಅಲ್ಲಿ ನಾವು ಏನೇನು ಕಲ್ತಿದ್ದೀವೋ ಅವೆಲ್ಲ ಇಲ್ಲಿ ರಿಪೀಟ್ ಆಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಅಲ್ಲಿ ಆಂಪ್ಲಿಟ್ಯೂಡ್ ಅಂತ ಬಂತು, ಇಲ್ಲೂ ಆಂಪ್ಲಿಟ್ಯೂಡ್ ಬರುತ್ತೆ. ವೈಬ್ರೇಷನ್ಸ್ ಅಂತ ಬಂತು, ಇಲ್ಲೂ ಬರುತ್ತೆ. ಫ್ರೀಕ್ವೆನ್ಸಿ, ಟೈಮ್ ಪೀರಿಯಡ್, ಫೇಸ್, ವೇವ್ ಈಕ್ವೇಷನ್, ಅಲ್ಲಿ SHM ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಒಂದು ಈಕ್ವೇಷನ್ ಬರೋದ್ವಲ್ವಾ, y = k sin ωt, ಈ ಥರ ಇಲ್ಲೂ ಕೂಡ ಬರುತ್ತೆ. ಅದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಪ್ಯಾರಾಮೀಟರ್ಸ್ ಎಕ್ಸ್ಟ್ರಾ ಬರುತ್ತೆ. ಎಕ್ಸ್ಟ್ರಾ ಬರೋದ್ರಲ್ಲಿ ಮುಖ್ಯವಾಗಿ ನಮಗೆ ಬರೋದು ವೇವ್ ಲೆಂತ್ ಅಂತ. ಈ ವೇವ್ ಲೆಂತ್ ಅನ್ನೋ ಪ್ಯಾರಾಮೀಟರ್ ಅಲ್ಲಿ ಇರಲಿಲ್ಲ. ಇಲ್ಲಿ ಬನ್ನಿ, ಇವಾಗ ನಾವು ಫಸ್ಟು ವೇವ್ಸ್ ಅಂದರೆ ಏನು, ಆ ವೇವ್ಸಿನ ವಿವಿಧ ಬಗೆಗಳು ಯಾವುದು ಅಂದರೆ, ವಾಟ್ ಈಸ್ ಅ ವೇವ್, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಇನ್ ವೇವ್ಸ್, ಆ್ಯಂಡ್ ವಾಟ್ ಈಸ್ ಆ್ಯಕ್ಚುಲಿ ಸೌಂಡ್ ವೇವ್, ವಾಟ್ ಈಸ್ ಆ್ಯಕ್ಚುಲಿ ಲೈಟ್ ವೇವ್, ಆ್ಯಂಡ್ ವಾಟ್ ಈಸ್ ವೇವ್ ಈಕ್ವೇಷನ್. ಆಲ್ ದೀಸ್ ಥಿಂಗ್ಸ್ ವಿ shall discuss. Okay, dear students, we come across with waves in our day-to-day life in so many occasions. ಎಸ್ಪೆಷಲಿ ಈ ಚಾಪ್ಟರ್ ಇದೆಯಲ್ಲ, ಈ ಚಾಪ್ಟರ್ನಲ್ಲಿ ನಾವು ಮೇಯ್ನ್ ಆಗಿ ಮೆಕ್ಯಾನಿಕಲ್ ವೇವ್ಸ್ ಅಂತ, ಸೌಂಡ್ ವೇವ್ಸ್ ಅಂತ ಅವುಗಳ ಕಡೆ ಜಾಸ್ತಿ ಗಮನ ಕೊಡ್ತೀವಿ. ಆದರೂ ಕೂಡ ವಾಟ್ ಎವರ್ ಐ ಎಕ್ಸ್ಪ್ಲೈನ್ ಹಿಯರ್ ಈಸ್ ಅಪ್ಲಿಕಬಲ್ ಈವನ್ ಫಾರ್ ಲೈಟ್ ವೇವ್ಸ್ ಆಲ್ಸೋ. ನೋಡಿ, ನಾನು ಆಗ್ಲೇ ಮೆಕ್ಯಾನಿಕಲ್ ವೇವ್ಸ್ ಅಂತ, ಸೌಂಡ್ ವೇವ್ ಅಂತ, ಲೈಟ್ ವೇವ್ ಅಂತ ಎಲ್ಲ ಬಳಸ್ತಾ ಇದ್ದೀನಿ. ಸೊ ಹಾಗಾದರೆ ವೇವ್ ಅಂದರೆ ಏನು ಸರ್? ಮುಖ್ಯವಾಗಿ ಫಸ್ಟ್ ಯಾವಾಗಲೂ ನಾವು ಬೇಸಿಕ್ಕಿಂದ ಶುರು ಮಾಡ್ಕೋಬೇಕು, ಎಲ್ಲೋ ಹೋಗೋದು ಬೇಡ. ಮೊದಲನೇದಾಗಿ ವೇವ್ ಅಂದರೆ ಈಗ ನಾರ್ಮಲ್, ಈಗ ನೋಡಪ್ಪ ಹೆಂಗೆ ಗೊತ್ತಾ, ಇದು ಕಲಿಯೋದು ಹೆಂಗೆ ಗೊತ್ತಾ, ಬಿಗಿನಿಂಗಿಂದ ಕಲ್ತ್ಕೊಂಡು ಹೋಗ್ಬೇಕು, ಸ್ಟಾರ್ಟಿಂಗ್ ಪಾಯಿಂಟಿಂದ ಕಲ್ತ್ಕೊಂಡು ಹೋಗ್ಬೇಕು. ಮಧ್ಯದಲ್ಲಿ ಸಡನ್ನಾಗಿ ಕಲಿಬಾರ್ದು. ನೀವು ಎಲ್ಲ ಹೋದರೆ ಯಾರಾದ್ರೂ ನಿಮ್ಮನ್ನ ಏನು ಕೇಳ್ತಾರೆ, ತಕ್ಷಣಕ್ಕೆ ನೀನು ಎಷ್ಟನೇ ಕ್ಲಾಸ್ ಓದ್ತಿದೀಯಾ, ಅಥವಾ ಇದು ಏನು, ಅಥವಾ ನೀನು ಮೂರು ಯಾವುದು ಅಂತ ಕೇಳಲ್ಲ. ಮೊದಲನೇದಾಗಿ ಕೇಳೋದೇನು, ನಿನ್ನ ಹೆಸರೇನು ಅಂತ. ಅಂದರೆ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಟು ಅಂಡರ್ಸ್ಟ್ಯಾಂಡ್ ಯು, ಫಸ್ಟ್ ಐ ಶುಡ್ ನೋ ವಾಟ್ ಈಸ್ ಯುವರ್ ನೇಮ್, ಆಮೇಲೆ ನಿಮ್ಮದು ಪ್ಲೇಸ್ ಯಾವುದು, ಆಮೇಲೆ ಯಾವ ಕಾಲೇಜಲ್ಲಿ ಇದೆಯಾ, ಈ ಥರ ಎಲ್ಲ ಕೇಳ್ಕೊಂಡು ಕಲ್ತ್ಕೊಂಡು ತಿಳ್ಕೊಂಡು ಹೋಗಬೇಕು. ತಿಳ್ಕೊಳ್ಳೋದು ಯಾವಾಗ್ಲೂ ಒಂದೊಂದೇ ಹಂತದಲ್ಲಿ ತಿಳ್ಕೊಂಡು ಹೋಗಬೇಕು. ಸಡನ್ನಾಗಿ ನಾನು ಎಲ್ಲೋ ಹೋಗ್ಬಿಟ್ಟು ಅಲ್ಲೊಂಚೂರು ಕಲಿತೀನಿ, ಇಲ್ಲೊಂಚೂರು ಕಲಿತೀನಿ ಅಂದರೆ ಹ್ಯಾಚ್ ಪ್ಯಾಚ್ ಆಗುತ್ತೆ. ಆ ಥರ ಬೇಡ. ಸೊ ಇಲ್ಲಿ ಬನ್ನಿ, ಇಲ್ಲಿಗೆ ಬರೋಣ. ವೇವ್ ಅಂದರೆ ಏನು, ವೇವ್ ಮೋಷನ್ ಅಂದರೆ ಏನು, ವೇವ್ಗೂ ಪಲ್ಸ್ಗೂ ಏನು ಡಿಫ್ರೆನ್ಸ್ ಇದೆ, ಇವನ್ನ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಇದಕ್ಕೆ ನಾನು ಎರಡು ಎಕ್ಸಾಂಪಲ್ಸನ್ನು ತಗೊಳ್ತೀನಿ. ಒಂದು ನಿಮ್ಮ ಸ್ಕೂಲೇ ಅಥವಾ ನಿಮ್ಮ ಕಾಲೇಜನ್ನೇ ಎಕ್ಸಾಂಪಲ್ ಆಗಿ ತೊಗೊಂಡ್ಬಿಡ್ತೀನಿ. ಈಗ ಕಾಲೇಜಲ್ಲಿ ನೀವೆಲ್ಲ ಕೂತ್ಕೊಂಡಿದ್ದೀರಾ, ಡೆಸ್ಕಲ್ಲಿ ಕೂತ್ಕೊಂಡಿದ್ದೀರಾ, ಫಸ್ಟ್ ಡೆಸ್ಕ್, ಸೆಕೆಂಡ್ ಡೆಸ್ಕ್, ಥರ್ಡ್ ಡೆಸ್ಕ್, ಈ ಥರ ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳಿ. ಅದೇ ನಾನು ನೇರವಾಗಿ ನಿಂತ್ಕೊಂಡು ನಿಮಗೆ ಕಾಲೇಜಲ್ಲೇ ನಾನು ಪಾಠ ಮಾಡಿದ್ದಿದ್ರೆ ಅಲ್ಲೇ ನಾನು ಈ ಎಕ್ಸಾಂಪಲನ್ನು ಡೆಮೋ ಮಾಡಿ ತೋರಿಸ್ಬೋದಾಗಿತ್ತು. ಇಲ್ಲಿ ಅದು ಆನ್ಲೈನ್ ಆಗಿರೋದ್ರಿಂದ ಈ ಕ್ಲಾಸ್ ರೂಮನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವೆಲ್ಲ ಕೂತ್ಕೊಂಡಿದ್ದೀರಾ, ನಿಮ್ಮ ಫಿಸಿಕ್ಸ್ ಟೀಚರ್ ಬಂದರು, ಪಾಠ ಶುರು ಮಾಡಿಕೊಂಡ್ರು. ಫಸ್ಟ್ ಡೆಸ್ಕ್, ಸೆಕೆಂಡ್ ಡೆಸ್ಕ್, ಥರ್ಡ್ ಡೆಸ್ಕ್, ಎಲ್ಲ ಡೆಸ್ಕಲ್ಲೂ ಐದು ಜನ ಕೂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಆಯಿತಾ? ಈಗ ನೋಡಿ, ಇದು ಫಸ್ಟ್ ಡೆಸ್ಕ್, ಇದು ಸೆಕೆಂಡ್ ಡೆಸ್ಕ್, ಥರ್ಡ್ ಡೆಸ್ಕ್, ಫೋರ್ತ್ ಡೆಸ್ಕ್, ಫಿಫ್ತ್ ಡೆಸ್ಕ್, ಸಿಕ್ಸ್ತ್ ಡೆಸ್ಕ್, ಹೀಗೆ ಕೂತಿದ್ದಾರೆ. ಎಲ್ಲದರಲ್ಲೂ 1, 2, 3, 4, 5 ಜನ, ಆಯಿತಾ? ಸೊ ಇಲ್ಲೂ ಅಷ್ಟೇ 1, 2, 3 ಆ ಥರ ಹಿಂಗೆ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳೋಣ, ಆಯಿತಾ? ಇವನು ಎ ಅಂತ ಇಟ್ಕೊಳ್ಳಿ, ಇವನನ್ನು ಬಿ ಅಂತ, ಸಿ ಅಂತ, ಡಿ ಅಂತ, ಇ ಅಂತ, ಎಫ್ ಅಂತ ಕೂತ್ಕೊಂಡಿದ್ದಾರಲ್ವಾ. ನಿಮ್ಮ ಟೀಚರ್ ಪಾಠ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಟೀಚರ್ ಏನು ಮಾಡ್ತಾರೆ, ಯಾವುದೋ ಒಂದು ಬುಕ್ಕನ್ನು ಲಾಸ್ಟ್ ಬೆಂಚಿಗೆ ತಲುಪಿಸ್ಬೇಕು. ಆ ಬುಕ್ಕನ್ನು ಹೆಂಗೆ ತಲುಪಿಸ್ತಾರೆ? ಲಾಸ್ಟ್ ಬೆಂಚಲ್ಲಿ ಯಾರೋ ಒಬ್ಬ ಹುಡುಗ ಕೂತಿದ್ದಾನೆ, ಅವನಿಗೆ ಒಂದು ಬುಕ್ಕನ್ನು ಕೊಡಬೇಕು, ಅಥವಾ ಅವನೇನೋ ಯಾವುದೋ ಒಂದು ಪ್ರೈಸ್ ಬಂದಿದೆ, ಅವನಿಗೊಂದು ಪೆನ್ ಕೊಡಬೇಕು. ಯಾವ ಥರ ಅದನ್ನು ತಲುಪಿಸ್ತಾರೆ? 2 ವಿಧಾನ ಇದೆ. ದೇರ್ ಆರ್ 2 ಮೆಥಡ್ಸ್ ಟು ಸೆಂಡ್ ದಿಸ್ ಪೆನ್ ಟು ದ ಲಾಸ್ಟ್ ಬಾಯ್, ದಟ್ ಈಸ್ ಎಫ್ ಅನ್ನೋನಿಗೆ. ಇಲ್ಲಿದ್ದಾರೆ ಟೀಚರು, ಇಲ್ಲಿಂದ ಇಲ್ಲಿ ಕಳಿಸ್ಲಿಕ್ಕೆ 2 ವಿಧಾನ ಇದೆ. ಮೊದಲನೇದೇನಪ್ಪ ಅಂತಂದರೆ, ಟೀಚರ್ ಹಿಮ್ಸೆಲ್ಫ್, ಐ ರೈಟ್ ಹಿಮ್ ಹ್ಯಾಸ್ ಎ ಟಿ, ಟೀಚರ್ ಹಿಮ್ಸೆಲ್ಫ್ ಕ್ಯಾನ್ ಗೋ ದೇ ಆ್ಯಂಡ್ ಗಿವ್ ಇಟ್ ಟು ದಿಸ್ ಬಾಯ್. ಸೊ ಅವರೇ ಸ್ಟೇಜ್ ಮೇಲಿಂದ ಇಳಿದು ನಡ್ಕೊಂಡು ಹೋಗಿ ತಗೊಳ್ಳಪ್ಪ ಅಂತ ಹೇಳಿ ಅವನ ಕೈ ಕೊಡೋದು. ಅದು ಒಂದು, ಅಲ್ಲಿಗೆ ಪೆನ್ನು ಆ ಲಾಸ್ಟ್ ಬೆಂಚಿನವನಿಗೆ ರೀಚ್ ಆಯಿತು. ಇನ್ನೊಂದು ಎಕ್ಸಾಂಪಲ್, ಈ ಸರಿ ಇನ್ನೊಂದು ಮೆಥಡ್ ಇದೆ. ಏನು ಮಾಡ್ತಾರೆ ಅವರು?
ಅವರು ಹೋಗೋದಿಲ್ಲ. ಆ ಫಸ್ಟ್ ಡೆಸ್ಕಲ್ಲಿ ಫಸ್ಟ್ಗೆ ಕೂತಿದ್ದಾನಲ್ಲ ಎ ಅನ್ನೋನ್ ಕೈಗೆ ಕೊಡ್ತಾರೆ. ಎ ಅನ್ನೋನ್ ಏನು ಮಾಡ್ತಾನೆ, ಇಸ್ಕೊಂಡು ಬಿ ಅನ್ನೋನ್ ಕೈ ಕೊಡ್ತಾನೆ. ಬಿ ಇಂದ ಸಿಗೆ, ಸಿ ಇಂದ ಡಿಗೆ, ಡಿ ಇಂದ ಇಗೆ, ಇ ಇಂದ ಎಫ್ಗೆ ಆ ಪೆನ್ನು ಹ್ಯಾಂಡ್ ಓವರ್ ಆಗ್ತಾ ಇದೆ. ಕೊನೆಗೆ ಎಫ್ ಅನ್ನೋನ್ ಕೈಗೆ ತಲುಪುತ್ತೆ. ಸೊ ಇಲ್ಲಿ ಎರಡೂ ಕೇಸಲ್ಲೂ ಕೂಡ ಪರ್ಪಸ್ ಸೇಮ್, ಪರ್ಪಸ್ ಸರ್ವ್ ಆಗಿದೆ. ಏನು ಪರ್ಪಸ್ಸು? ಆ ಪೆನ್ನನ್ನು ಕೊನೆ ಬೆಂಚಲ್ಲಿರೋನಿಗೆ ತಲುಪಿಸ್ಲಿಕ್ಕೆ ಎರಡು ವಿಧಾನಗಳನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಮೊದಲನೇದು, ಟೀಚರ್ ಹಿಮ್ಸೆಲ್ಫ್ ಕ್ಯಾನ್ ಗೋ ದೇರ್ ಅಂಡ್ ಹ್ಯಾಂಡ್ ಓವರ್ ದ ಪೆನ್. ಎರಡನೇದು, ಟೀಚರ್ ವೋಂಟ್ ಗೋ, he simply will give it to A, the one who is sitting in the first desk. A will give it to B and then to C and then to D, E and then F. ಸರ್, ಇದಕ್ಕೂ ವೇವ್ ಮೋಷನ್ಗೂ ಏನು ಸರ್ ಸಂಬಂಧ ಇದೆ? ಇವಾಗ ಬರ್ತಾ ಇದ್ದೀನಿ, ಇದೇ ನನ್ನ ಸ್ಟೈಲ್ ಆಫ್ ಟೀಚಿಂಗ್. ಈಗ ಫಸ್ಟ್ಗೆ ಏನಾಯಿತು, ಟೀಚರ್ ಹಿಮ್ಸೆಲ್ಫ್ ವೆಂಟ್ ದೇರ್ ಅಂಡ್ ಗೇವ್ ಇಟ್ ಟು ದಟ್ ಬಾಯ್ ಎಫ್. ಈ ಎಕ್ಸಾಂಪಲಲ್ಲಿ ಟೀಚರ್ನ ಸ್ಥಾನ ಏನು ಅವ್ರು ಡಯಾಸ್ ಮೇಲೆ ನಿಂತಿದ್ರಲ್ಲ, ಅಲ್ಲಿಂದ ಕೊನೆ ಡೆಸ್ಕಿಗೆ ಚೇಂಜ್ ಆಯಿತು. ಅಂದರೆ ಅವರು ಡಿಸ್ಪ್ಲೇಸ್ ಆದರು. ಟೀಚರ್ ಗಾಟ್ಸ್ displaced from here to there, okay, in order to hand over this pen. ನೆಕ್ಸ್ಟ್ ಕೇಸಲ್ಲಿ ಏನಾಯಿತು, ಟೀಚರ್ ಏನು ಹೋಗಲಿಲ್ಲ, ಸುಮ್ಮನೆ ಹಿಂಗೆ ಬಗ್ಗೆ ಅವ್ನ ಕೈ ಕೊಟ್ಟರು ಅಷ್ಟೇ. ಆ್ಯಂಡ್ ಎ ಆಲ್ಸೋ ಡಿಡ್ ನಾಟ್ ಮೂವ್, ಸಿಂಪ್ಲಿ ಹಿ ಟರ್ನ್ ಲೈಕ್ ದಿಸ್ ಆ್ಯಂಡ್ ಗೇವ್ ಇಟ್ ಟು ಬಿ. ಬಿ ಆಲ್ಸೋ ಡಿಡ್ ಮೂವ್, ಹಿಂಗೆ ತಿರ್ಕೊಂಡ ಸಿಗೆ ಕೊಟ್ಟ. ಗೊತ್ತಾಗ್ತಾ ಇದೆಯಾ? ಸೊ ಟೀಚರು ಎಗೆ ಕೊಟ್ಟರು, ಎ ಎದ್ದು ಬರಲಿಲ್ಲ, ತಗೊಳ್ಳೋ ಅವ್ನು ಹಿಂದ್ಗಡೆ ಅವ್ನಿಗೆ ಕೊಡೋ ಅಂತ ಹಿಂಗೆ ಕೊಟ್ಟ. ಇವೆಲ್ಲ ನೀವು ಮಾಡಿರ್ತೀರಾ. ಅಥವಾ ನೀರು ಬಾಟ್ಲ್ ಬೇಕಾಗಿರುತ್ತೆ, ನೀರು ಹಿಂದ್ಗಡೆ ಅವನಿಗೆ ನೀರು ಇರೋದಿಲ್ಲ, ಅವನೇನು ಮಾಡ್ತಾನೆ, ಫಸ್ಟ್ ಇರೋನಿಗೆ ಹಿಂಗಂತಾನೆ, ಅವನು ಬಾಟ್ಲನ್ನ ಹಂಗೆ ಏನು ಮಾಡ್ತಾನೆ, ಪಾಸ್ ಮಾಡಿದಾಗ ಆ ಪೆನ್ನು ಬಾಟ್ಲು ಶಿಫ್ಟ್ ಆಗ್ತಾ ಹೋಗುತ್ತೆ. ಇನ್ ದಿ ಸೆಕೆಂಡ್ ಕೇಸ್, ನೈದರ್ ಟೀಚರ್ ನಾರ್ ಸ್ಟೂಡೆಂಟ್ಸ್ ಡಿಸ್ಪ್ಲೇಸ್ಡ್. ಅವ್ರು ಯಾರೂ ಡಿಸ್ಪ್ಲೇಸ್ ಆಗಲಿಲ್ಲ. ಮಕ್ಕಳೇ, ಡಿಸ್ಪ್ಲೇಸ್ ಅಂದರೆ ಗೊತ್ತಲ್ವಾ, ಸ್ಥಾನ ಬದಲಾಗೋದು, ಚೇಂಜ್ ಇನ್ ದ ಪೊಸಿಷನನ್ನು ನಾವು ಡಿಸ್ಪ್ಲೇಸ್ ಅಂತೀವಿ. ಇಲ್ಲಿ ಯಾರೂ ಡಿಸ್ಪ್ಲೇಸ್ ಆಗಲಿಲ್ಲ, ಆದರೆ ಎಲ್ಲರೂ ಡಿಸ್ಟರ್ಬ್ ಆದರು. ಒಂದು ಸ್ವಲ್ಪ ಮಟ್ಟಿಗೆ ಟೀಚರ್ ಹಿಂಗೆ ಬಗ್ಗಿ ಕೊಟ್ಟರು, ಅದು ಡಿಸ್ಟರ್ಬೆನ್ಸೇ. ಇಸ್ಕೊಂಡಲ್ವ ಎ ಅನ್ನೋನು, ಇಸ್ಕೊಂಡ ಟೀಚರ್ ಹತ್ರ ಹಿಂಗೆ ತಿರುಗದ, ಹಿಂಗೆ ಕೊಟ್ಟ, ಆಯ್ತಾ. ಮತ್ತೆ ಬಿ ಅನ್ನೋನು ಇಸ್ಕೊಂಡ, ಹಿಂಗೆ ಕೊಟ್ಟ. ಅಂದರೆ ಎಲ್ಲರೂ ಕೂಡ ಒಂದು ರೀತಿಯ ಆಸಿಲೇಟ್ ಆದರು, ಒಂದು ರೀತಿಯ ಡಿಸ್ಟರ್ಬ್ ಆದರು ಇನ್ ಆರ್ಡರ್ ಟು ಫ್ಲೋ ದಿಸ್ ಪೆನ್. ಸೊ ಇದು ಎರಡನೇ ಆಪ್ಷನ್. ಈ ಎರಡನೇ ಆಪ್ಷನ್ನಲ್ಲಿ ನನ್ ಆಫ್ ದೆಮ್ ಆರ್ ಡಿಸ್ಪ್ಲೇಸ್ಡ್ ಬಟ್ ಆಲ್ ಆಫ್ ದೆಮ್ ಆರ್ ಡಿಸ್ಟರ್ಬ್ಡ್. ಗಾಟ್ ಇಟ್? ಸೊ ಫಸ್ಟ್ ಕೇಸಲ್ಲಿ ಪೆನ್ನು ಮೂವ್ ಆಯಿತು ಬಿಕಾಸ್ teacher himself moved. In the second case, pen moved not because teacher is moving but because all the particles are disturbed. That's why pen is moving. ಈ ಸೆಕೆಂಡ್ ಕೇಸಲ್ಲಿ ಮೂವ್ ಆಯ್ತಲ್ಲ ಪೆನ್ನು, ಅದನ್ನೇ ನಾವು ವೇವ್ ಮೋಷನ್ ಅಂತ ಕರೆಯೋದು. ಸೊ ಏನಂತ ಕರಿತೀವಿ? ವೇವ್ ಮೋಷನ್. ಸೊ ಹಾಗಾದರೆ ನಾನು ವೇವ್ ಮೋಷನನ್ನು ಯಾವ ಥರ ಡಿಫೈನ್ ಮಾಡಬೇಕು ಸರ್? ಪೆನ್ ಕೊಡೋದನ್ನು ನಾನು ವೇವ್ ಮೋಷನ್ ಅನ್ಬೇಕಾ? ಅಲ್ಲ. ಈಗ ಬರುತ್ತೆ ನೋಡಿ, ಈಗ ಹೇಳೋ ಡೆಫಿನೇಷನನ್ನು ಇಷ್ಟೊತ್ತು ಹೇಳಿದಂಥ ಎಕ್ಸಾಂಪಲ್ಗೆ ನೀವು ಮ್ಯಾಚ್ ಮಾಡಿ ಅರ್ಥ ಆಗೋಗ್ಬಿಡುತ್ತೆ. ಏನಪ್ಪ, ಪೆನ್ನಿನ ಬದಲಿಗೆ ನಾನು ಒಂದು ಎನರ್ಜಿಯನ್ನು ಕಳಿಸ್ಬೇಕು. ಇನ್ ಆರ್ಡರ್ ಟು ಸೆಂಡ್ ದಿ ಎನರ್ಜಿ, ಇನ್ ಆರ್ಡರ್ ಟು ಟ್ರಾನ್ಸ್ಪೋರ್ಟ್ ದಿ ಎನರ್ಜಿ, ಇನ್ ಆರ್ಡರ್ ಟು ಪ್ರಾಪಗೇಟ್ ದ ಎನರ್ಜಿ, ಆರ್ ಇನ್ ಆರ್ಡರ್ ಟು ಡೆಲಿವರ್ ದ ಎನರ್ಜಿ, I choose two methods. Number one, I take that energy and there I go and hand it over. In that case, particle is displaced. So energy can be transferred by two methods, namely particle motion and wave motion. In particle motion, the particle actually carry energy along with it and goes there. Okay. In the second case, energy is given to the particles are disturbed and energy is propagated. So propagation of energy without displacement but with disturbance, that is wave motion. So pen ಅನ್ನೇ ಎನರ್ಜಿ ಅಂದ್ಕೊಳ್ಳಿ, ಸ್ಟೂಡೆಂಟ್ಸ್ ಅನ್ನೇ ಪಾರ್ಟಿಕಲ್ಸ್ ಅಂದ್ಕೊಳ್ಳಿ, ಹಾಗೆ ವೈಬ್ರೇಟ್ ಆಗ್ತಾರಲ್ಲ ಹಿಂದೆ ಮುಂದೆ ಅದನ್ನೇ ಡಿಸ್ಟರ್ಬೆನ್ಸ್ ಅಂದ್ಕೊಳ್ಳಿ. ಈಗ ಗೊತ್ತಾಯ್ತಲ್ವ ವೇವ್ ಅಂದರೆ ಏನು ಅಂತ? ವೇವ್ನಲ್ಲಿ ಮುಖ್ಯವಾಗಿ ಪಾರ್ಟಿಕಲ್ಸ್ ವೈಬ್ರೇಟ್ ಆಗುತ್ತೆಯೇ ಹೊರತು
ಹೊರತು ಡಿಸ್ಟರ್ಬ್ ಆಗುತ್ತೆಯೇ ಹೊರತು ಡಿಸ್ಪ್ಲೇಸ್ ಆಗೋದಿಲ್ಲ. ನೀವು ಎನರ್ಜಿಯನ್ನು ಕೊಟ್ಟ ತಕ್ಷಣ ಪಾರ್ಟಿಕಲ್ ಎತ್ಕೊಂಡು ಓಡಿ ಹೋಗೋದಿಲ್ಲ. ಅಲ್ಲೇ ಹಿಂಗೆ 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 ಇಸ್ಕೊಳ್ಳುತ್ತೆ ಕೊಡುತ್ತೆ, ಇಸ್ಕೊಳ್ಳುತ್ತೆ ಕೊಡುತ್ತೆ, ಇಸ್ಕೊಳ್ಳುತ್ತೆ ಕೊಡುತ್ತೆ. ಇದನ್ನು ನಾವು ರಿಲೇ ಪ್ರೋಸೆಸ್ ಅಂತ ಕರೀಬೋದು. ರಿಲೇ ತಗೊಳ್ತು ನೆಕ್ಸ್ಟ್ ಒನ್ನಿಗೆ ಕೊಡ್ತು, ತಗೊಳ್ತು ನೆಕ್ಸ್ಟ್ ಒನ್ನಿಗೆ ಕೊಡ್ತು, ತಗೊಳ್ತು ನೆಕ್ಸ್ಟ್ ಒನ್ನಿಗೆ ಕೊಡ್ತು. ಈ ಮುಂಚೆ ಎಲ್ಲ ಈ ಬಿಲ್ಡಿಂಗ್ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಜನಗಳು ಅಲ್ಲಲ್ಲಲ್ಲಲ್ಲಿ ನಿಂತ್ಕೊಂಡಿರೋರು, ಆಯ್ತಾ. ಸೊ ಫಸ್ಟ್ ಬೌಲ್ ಬಂತು, ಇಸ್ಕೊಳ್ಳೋದು ನೆಕ್ಸ್ಟ್ ಒನ್ನಿಗೆ ಕೊಡೋದು, ಮತ್ತೆ ತಗೊಳ್ಳೋದು ಇನ್ನೊಂದಿಗೆ ಕೊಡೋದು, ತಗೊಳ್ಳೋದು ಕೊಡೋದು. ಸೊ ಹೊರಗಡೆಯಿಂದ ನಿಂತ್ಕೊಂಡು ನೋಡೋನಿಗೆ ಬೌಲ್ ಮೂವ್ ಆದಂಗೆ ಕಾಣುತ್ತೆ ಹೊರತು ಜನ ಯಾರೂ ಮೂವ್ ಆಗೋದಿಲ್ಲ. ಬಟ್ ಎಲ್ಲ ಬ್ಯುಸಿ ಇರ್ತಾರೆ. ಅಥವಾ ನೀವು ಸಾಲಿ ನಿಂತ್ಕೊಂಡಿದ್ದೀರಂತ ಸ್ಕೂಲಲ್ಲಿ ಪ್ರೇಯರ್ಗೋ ಏನಕ್ಕೋ ನಿಂತ್ಕೊಂಡಿದ್ದೀರಾ, ಅಲ್ಲಿಂದ ಒಂದು ಪೆನ್ನು ಚಾಕ್ಲೇಟೋ ಏನೋ ಬರುತ್ತೆ. ಫಸ್ಟ್ ಒಂದು ಸೆಕೆಂಡ್ ಒನ್ನಿಗೆ ಕೊಡ್ತಾನೆ, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಹಿಂಗೆ ಹೋಗ್ತಾ ಇರುತ್ತೆ. ನಿಂತ್ಕೊಂಡು ನೋಡೋರಿಗೆ ಆ ಪೆನ್ ಹೋದಂಗೆ ಕಾಣುತ್ತೇ ಹೊರತು ನೀವು ಹೋದಂಗೆ ಕಾಣಲ್ಲ, ನೀವು ಹೋಗೋದು ಇಲ್ಲ. ಇದನ್ನು ನಾವು ವೇವ್ ಮೋಷನ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಬಹುಶಃ ಇವಾಗ ನಿಮಗೆ ವೇವ್ ಮೋಷನ್ ಅಂದರೆ ಏನು ಅಂತ ವಿಶದವಾಗಿ ಅರ್ಥವಾಗಿದೆ, ವಿವರವಾಗಿ ಅರ್ಥವಾಗಿದೆ. ಏನಪ್ಪ ಅಂದರೆ ವೇವ್ a sort of disturbance created in the medium. Wave is a sort of disturbance created in the medium and hence the propagation of energy. ಗೊತ್ತಾಯ್ತಲ್ಲ ವೇವ್ ಅಂದರೆ ಏನಂತ? ವೇವ್ ಅನ್ನೋದು ಒಂದು ರೀತಿಯ ಡಿಸ್ಟರ್ಬೆನ್ಸ್, ಮೀಡಿಯಮ್ನಲ್ಲಿ ಕ್ರಿಯೇಟ್ ಆದಂಥ ಡಿಸ್ಟರ್ಬೆನ್ಸ್. ಅದ್ರ ಮೂಲಕ ಏನಾಗುತ್ತೆ? ಎನರ್ಜಿ ಪ್ರಾಪಗೇಟ್ ಆಗುತ್ತೆ, ಫ್ಲೋ ಆಗುತ್ತೆ. ಓಕೆ, ಸೊ ವೇವ್ ಈಸ್ ಎ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಇನ್ ದ ಮೀಡಿಯಮ್ ಆ್ಯಂಡ್ ಹೆನ್ಸ್ ದಿ ಫ್ಲೋ ಆಫ್ ಎನರ್ಜಿ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಫ್ ಎನರ್ಜಿ. ಟ್ರಾನ್ಸ್ಪೋರ್ಟೇಷನ್ ಆಫ್ ಎನರ್ಜಿ ಥ್ರೂ ದ ಡಿಸ್ಟರ್ಬೆನ್ಸ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಮೀಡಿಯಮ್ ಈಸ್ ನೋನ್ ಆಸ್ ವೇವ್ ಮೋಷನ್. ಒಂದು ಎಕ್ಸಾಂಪಲನ್ನು ನಾನು ಇಲ್ಲಿ ಕೊಟ್ಟೆ. ಏನಕ್ಕೆ? ಇದನ್ನು ವೇವ್ ಮೋಷನ್ಗೆ ಅರ್ಥ ಮಾಡ್ಕೊಳ್ಳಲಿಕ್ಕೆ ಕೊಟ್ಟಂಥ ಎಕ್ಸಾಂಪಲ್. ಕ್ಲಾಸ್ ರೂಮಲ್ಲಿ ನಿಮ್ಮ ಟೀಚರು ಒಂದು ಪೆನ್ನನ್ನು ಬುಕ್ಕನ್ನು ಕೊಟ್ಟು ಕಳಿಸ್ತಾರಲ್ಲ, ಅದು ಹರ್ಕೊಂಡು 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 ಒಂದು ಕೈಯಿಂದ ಇನ್ನೊಂದು ಕೈಗೆ ಬದಲಾಗ್ತಾ ಹೋಗುತ್ತಲ್ಲ, ಅದನ್ನು ನಾವು ವೇವ್ ಮೋಷನ್ ಅಂತ ಕರೀಬಹುದು. ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ಇವಾಗ ಇದು ಒಂದು ಗೋಡೆಗೆ ಒಂದು ಮೊಳೆ ಹಾಕಿಬಿಟ್ಟು ಒಂದು ದಾರ ಕಟ್ಬಿಟ್ಟಿದ್ದೀರಾ, ಆಯಿತಾ, ಒಂದು ಹಗ್ಗ ಕಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಅಥವಾ ನಿಮ್ಮ ಮನೆಯಲ್ಲಿ ಕಿಟಕಿಗೆ ಒಂದು ಹಗ್ಗ ಕಟ್ಟಿದ್ದೀರಾ, ದೊಡ್ಡದಾಗಿದೆ ಹಗ್ಗ, ಬಿಗ್ಗಿಯಾಗಿ ಎಳೆದು ಇಟ್ಕೊಳ್ಳಿ, ಆಯಿತಾ. ಒಂದು ಸತಿ ಹಿಂಗೆ ಅಲ್ಲಾಡಿಸಿ, ಫ್ಲಿಕ್ ದ ರೋಪ್, flick the rope. When you flick the rope, what happens? The energy what you give will create a pulse. ಈ ಥರ ಒಂದು ಪಲ್ಸ್ ಕ್ರಿಯೇಟ್ ಆಗುತ್ತೆ. ಅದು ಹಾಗೆ 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 ಮುಂದಕ್ಕೆ ಹೋಗುತ್ತೆ. ನೀವು ಅದೇ ರೋಪನ್ನು ಕಂಟಿನ್ಯೂಸ್ ಆಗಿ ಹಿಂಗೆ ಅಲ್ಲಾಡಿಸ್ತಾ ಇರಿ. ಕೀಪ್ ಆನ್ ಫ್ಲಿಕ್ಕಿಂಗ್ ದ ರೋಪ್, ಕೀಪ್ ಆನ್ ಫ್ಲಿಕ್ಕಿಂಗ್ ದ ರೋಪ್. ಯು ನೋ ವಾಟ್ ವಿಲ್ ಹ್ಯಾಪನ್? ದಿಸ್ ಎಂಟೈರ್ ರೋ ವಿಲ್ ಅಸ್ಯೂಮ್ ಸ್ನೇಕ್ ಲೈಕ್ ಸ್ಟ್ರಕ್ಚರ್. ಒಂಥರ ಹಾವು ಥರ ಕಾಣಿಸುತ್ತೆ ಅದು. ಸೊ ಹಗ್ಗನ ನೀವು ಕಂಟಿನ್ಯೂಸ್ ಹಿಂಗೆ ಅಲ್ಲಾಡಿಸ್ತಾ ಇದ್ದರೆ ನಿನ್ನ ಫ್ರೆಂಡಲ್ಲಿ ನಿಂತ್ಕೊಂಡು ನೋಡೋನ್ಗೆ ಏನಾಗುತ್ತೆ? ಹಗ್ಗನೇ ಮೂವ್ ಆಗ್ತಾ ಇದೆಯೇನೋ, ದಾರನೇ ಮೂವ್ ಆಗ್ತಾ ಇದೆಯೇನೋ, ಥ್ರೆಡ್ಡೇ ಮೂವ್ ಆಗ್ತಿದೆಯೇನೋ ಅಂತ ಅನಿಸುತ್ತೆ. ಆದರೆ ಥ್ರೆಡ್ ಮೂವ್ ಆಗ್ತಾ ಇರಲ್ಲ, ನೀವು ಕೊಟ್ಟಂಥ ಡಿಸ್ಟರ್ಬೆನ್ಸು ಮೂವ್ ಆಗ್ತಾ ಇರುತ್ತೆ, ನೀವು ಕೊಟ್ಟಂಥ ಎನರ್ಜಿ ಮೂವ್ ಆಗ್ತಾ ಇರುತ್ತೆ. ದಿಸ್ ಈಸ್ ವೇವ್ ಮೋಷನ್. ಓಕೆ, ಆಮೇಲೆ ಇನ್ನೂ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ನೀರು, ಪಾಂಡ್, ಸ್ವಿಮ್ಮಿಂಗ್ ಪೂಲು, ಅಥವಾ ನಿಮ್ಮ ಮನೆಯಲ್ಲಿರೋ ತೊಟ್ಟಿನೋ, ಅಥವಾ ಹೊಲದಲ್ಲಿರ್ತಕ್ಕಂಥ ಬಾವಿನೋ, ಅಥವಾ ನೀರಿನ ಟ್ಯಾಂಕೋ, ಯಾವುದೋ ಒಂದು ಕಾಮ್ ಸರ್ಫೇಸ್ ಆಫ್ ವಾಟರ್. ನೀರು ಅಲ್ಲಾಡ್ತಾ ಇಲ್ಲ, ಕಾಮಾಗಿದೆ ಅಂತ ಇಟ್ಕೊಳ್ಳಿ. ಒಂದಷ್ಟು ಸಣ್ಣ 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 ಕಲ್ಲುಗಳನ್ನು ತಗೊಳ್ಳಿ. ವಿ ಕಾಲ್ ದೆಮ್ ಆಸ್ ಪೆಬಲ್ಸ್. ಓಕೆ, ಟೇಕ್ ಹ್ಯಾಂಡ್ಫುಲ್ ಆಫ್ ಪೆಬಲ್ಸ್, ಅಥವಾ ಗೋಲಿಗಳೆಲ್ಲ ಬೇಡ, ಚಿಕ್ಕದಾಗಿರೋ ಕಲ್ಲುಗಳನ್ನು ತಗೊಳ್ಳಿ. ಸುಮ್ಮನೆ ಹೀಗೆ ಎಸಿತಾ ಇರಿ ಅದರಲ್ಲಿ. ಕೀಪ್ ಆನ್ ಥ್ರೋಯಿಂಗ್ ದ ಪೆಬಲ್ಸ್. ವಾಟ್ ವಿಲ್ ಹ್ಯಾಪನ್? ವೆನ್ ಯು ಥ್ರೋ ಫಸ್ಟ್ ಪೆಬಲ್, ಒನ್ ಸರ್ಕಲ್ ಈಸ್ ಕ್ರಿಯೇಟೆಡ್. ನೀರಿನ ಮೇಲೆ ಹಿಂಗೆ ಎಸ್ದಾಗ ಒಂದು ರಿಂಗ್ ಫಾರಮ್ ಆಗುತ್ತೆ. ನೋಡಿ, ವೇವ್ಸನ್ನು ಕನ್ನಡದಲ್ಲಿ ನಾವು ಅಲೆಗಳು ಅಂತ ಕರಿತೀವಿ, ತರಂಗಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಅಲೆ, ಆಯ್ತಾ, ಮೇಲೆ ಒಂದು ರಿಂಗ್ ಅಂತ ಹೇಳಿದ್ನಲ್ಲ, ಅದನ್ನು ನಾವು ರಿಪ್ಪಲ್ ಅಂತ ಕರಿಬಹುದು. ಒಂದು ಅಲೆ ಕ್ರಿಯೇಟ್ ಆಗುತ್ತೆ. ಅದು ಕ್ರಿಯೇಟ್ ಆಗಿ ಅಲ್ಲೇ ನಿಂತ್ಕೊಳ್ಳಲ್ಲ, ಹೀಗೆ 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 ಬೆಳೀತಾ ಹೋಗುತ್ತೆ. ಒಂದೇ ಕಲ್ಲೆಸ್ರೆ ಒಂದೇ ರಿಂಗ್ ಫಾರಮ್ ಆಗೋದು, ಫಾರಮ್ ಆಗಿ ಹಾಗೆ ಹೋಗುತ್ತೆ. ಸುಮ್ಮನೆ ಗಮನಿಸಿ ನೀವು, ಗೊತ್ತಾಯ್ತಾ? ಸುಮ್ಮನೆ ಗಮನಿಸಿ, ಹಾಗೆ ಹೋಗುತ್ತೆ. ಅದ್ರ ಬದಲಿಗೆ ಸುಮ್ಮನೆ ಕಲ್ಲುಗಳನ್ನು ನಿಧಾನಕ್ಕೆ ಎಸಿತಾ ಇರಿ, ಅಥವಾ ಕಲ್ಲೆಸೆಯ ಬದಲಿಗೆ ಒಂದು ಕಡ್ಡಿ ತೊಗೊಂಡು ಸುಮ್ಮನೆ ಹಿಂಗೆ ಪ್ರಿಕ್ ಮಾಡ್ತಾ ಇರಿ ಸರ್ಫೇಸನ್ನು. ಅವಾಗ ಏನಾಗುತ್ತೆ? ನೀವು ಎಲ್ಲಿ ಕಲ್ಲೆಸಿತೀರೋ ಅಥವಾ ಎಲ್ಲಿ ಪ್ರಿಕ್ ಮಾಡ್ತೀರೋ ಅಲ್ಲಿ ಅಲೆಗಳು ಉತ್ಪತ್ತಿಯಾಗಿ ಈ ರೀತಿ ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಹಾಗೆ 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 ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಅದನ್ನು ಗಮನಿಸ್ತಾ ಇರಿ. ಅಲ್ಲಿ ಏನೋ ಮೂವ್ ಆದಂಗೆ ಆಗುತ್ತೆ. ಆ್ಯಕ್ಚುಲಿ ನೀರು ಮೂವ್ ಆಗಿರೋದಿಲ್ಲ, ನೀರು ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಬೇಕು ಅಂದರೆ ಎಲ್ಲಾದರೂ ಒಂದು ಕಡೆ ಒಂದು ರಬ್ಬರ್ ಬಾಲನ್ನು, ಚೆಂಡನ್ನು ಹಾಕಿರಿ, ಪಾಂಡ್ ಮೇಲೆ ಒಂದು ಚೆಂಡನ್ನು ಹಾಕಿ ಇಲ್ಲಿ ಕೋಲಲ್ಲಿ ಈ ಥರ ಪ್ರಿಕ್ ಮಾಡಿ.
ಮಾಡಿ. ಚೆಂಡು ಸುಮ್ಮನೆ ಮೇಲೆ ಕೆಳಗೆ ಕುಣಿಯುತ್ತೆ ಹೊರತು ಮುಂದಕ್ಕೆ ಹೋಗೋದಿಲ್ಲ, ಅಲ್ಲೇ ಮೂವ್ ಆಗುತ್ತೆ, ಮೇಲೆ ಕೆಳಗಡೆ ಬಿಟ್ಟರೆ ಮುಂದಕ್ಕೆ ಹೋಗೋದಿಲ್ಲ. ದಟ್ ಕ್ಲಿಯರ್ಲಿ ಶೋಸ್ ದಟ್ ಸರ್ಫೇಸ್ ಆಫ್ ವಾಟರ್ ವಿಚ್ ಈಸ್ ನಥಿಂಗ್ ಬಟ್ ಮೀಡಿಯಮ್ ಹೆಲ್ಪ್ for the propagation of the disturbance will not move along with it. ಗೊತ್ತಾಯ್ತಾ? ಸೊ ಅಲ್ಲಿ ಏನು ಡಿಸ್ಟರ್ಬೆನ್ಸನ್ನು ನೀವು ಕಡ್ಡಿಯಿಂದ ಕ್ರಿಯೇಟ್ ಮಾಡಿರಲ್ಲ, ಅದು ಹರ್ಕೊಂಡು ಹೋಗಲಿಕ್ಕೆ ನೀರು ಸಹಾಯ ಮಾಡುತ್ತೆಯೇ ಹೊರತು ನೀರೇ ಹರ್ಕೊಂಡು ಹೋಗೋದಿಲ್ಲ. ಸೊ ವೇವ್ ಮೋಷನ್ನಲ್ಲಿ ಮೀಡಿಯಮ್ ವಿಲ್ ನಾಟ್ ಫ್ಲೋ, ಮೀಡಿಯಮ್ ವಿಲ್ ಓನ್ಲಿ ಅಸಿಸ್ಟ್ ಫಾರ್ ದಿ ಫ್ಲೋ ಆಫ್ ಎನರ್ಜಿ. ಓಕೆ, ಸೊ ಪಾರ್ಟಿಕಲ್ ಮೋಷನ್ನಲ್ಲಿ ಪಾರ್ಟಿಕಲ್ಲೇ ಮೂವ್ ಆಗುತ್ತೆ, ವೇವ್ ಮೋಷನ್ನಲ್ಲಿ ಪಾರ್ಟಿಕಲ್ಸ್ ವೈಬ್ರೇಟ್ ಆಗಿ ಆ ಎನರ್ಜಿ ಫ್ಲೋ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಈಗ ನಾನು ಮಾತಾಡ್ತೀನಿ, ಈಗ ನೀವು ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರ್ತೀರಿ ಅಂದ್ಕೊಳ್ಳಿ. ಎನರ್ಜಿ ಎಮಿಟ್ ಮಾಡ್ತೀವಿ ನಾವು, ಸೌಂಡ್ ಎನರ್ಜಿ ಎಮಿಟ್ ಮಾಡ್ತೀವಿ. ಬಂದಂಥ ಎನರ್ಜಿ ಮೀಡಿಯಮಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸನ್ನು ವೈಬ್ರೇಟ್ ಮಾಡುತ್ತೆ. ಸೊ ನಾನು ಈ ಕಡೆ ತಿರ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಸೌಂಡ್ ಅವನಿಗೆ ರೀಚ್ ಆಗಬೇಕು ಅಂದರೆ ಇಟ್ ಮೂವ್ಸ್ ಥ್ರೂ ದ ವೇವ್ ಓನ್ಲಿ. ಇಲ್ಲಿ ನಾನು ಮಾತಾಡಬೇಕಾದ್ರೆ ಬಂದಂಥ ಎನರ್ಜಿ ಏರ್ ಮಾಲಿಕ್ಯೂಲ್ಸನ್ನು ತಳ್ಳಿ ಎಳ್ಕೊಂಡು ಹೋಗೋದಿಲ್ಲ, ಅಲ್ಲೇ ಸ್ವಲ್ಪ ಮಟ್ಟಿಗೆ ಈ ರೀತಿ ವೈಬ್ರೇಟ್ ಆಗುತ್ತೆ. ನೆಕ್ಸ್ಟ್ ಎನರ್ಜಿ ತಗೊಂಡು ವೈಬ್ರೇಟ್ ಆಯಿತು, ನೆಕ್ಸ್ಟಿಗೆ ಹ್ಯಾಂಡ್ ಓವರ್ ಮಾಡ್ತು, ನೆಕ್ಸ್ಟಿಗೆ ಹ್ಯಾಂಡ್ ಓವರ್ ಮಾಡ್ತು, ನೆಕ್ಸ್ಟಿಗೆ ಹ್ಯಾಂಡ್ ಓವರ್ ಮಾಡ್ತು. ಈ ರೀತಿ ಎನರ್ಜಿ ಈಸ್ ಹ್ಯಾಂಡೆಡ್ ಓವರ್ ಫ್ರಮ್ ಒನ್ ಪಾರ್ಟಿಕಲ್ ಟು ಅನದರ್ ಪಾರ್ಟಿಕಲ್. ನೋ ಏರ್ ಮಾಲಿಕ್ಯೂಲ್ ವಿಲ್ ಫ್ಲೋ ಅವೇ. ಸೊ ಇಷ್ಟೊತ್ತು ನಾನು ಹೇಳ್ತಾ ಇರೋದು ಬರೀ ವೇವ್ ಡೆಫಿನೇಷನ್ ಮಾತ್ರ. ಅಂದರೆ ವೇವ್ ಮೋಷನ್ನಿನಲ್ಲಿ ಪಾರ್ಟಿಕಲ್ಸ್ ಡಿಸ್ಟರ್ಬ್ ಆಗುತ್ತೆಯೇ ಹೊರತು ಡಿಸ್ಪ್ಲೇಸ್ ಆಗೋದಿಲ್ಲ. ದೇ ಆರ್ ಓನ್ಲಿ ಡಿಸ್ಟರ್ಬ್, ನಾಟ್ ಡಿಸ್ಪ್ಲೇಸ್ಡ್. ಆ್ಯಂಡ್ ಎನರ್ಜಿ ಈಸ್ ಹ್ಯಾಂಡೆಡ್ ಓವರ್ ಥ್ರೂ ದಿ ವೈಬ್ರೇಷನ್ಸ್, ಥ್ರೂ ಆಸಿಲೇಷನ್ಸ್. ನೋಡಿ ಪದ ಬಂತು ಆಸಿಲೇಷನ್ನು. ಅದಕ್ಕೆ ನಾನು ಹೇಳಿದ್ದು ಇಂದಿನ ಚಾಪ್ಟರ್ಗೂ ಇದಕ್ಕೂ ಬಹಳ ಒಂದು ಕ್ಲೋಸ್ ಕನೆಕ್ಷನ್ ಇದೆ. ಸೊ ವೆನ್ ಯು send energy, particles present in the medium start vibrating, and these vibrations are responsible for the flow of energy. ಈಗ ನಾನು ರಿಲೇ ಪ್ರೋಸೆಸ್ ಅಂತ ಹೇಳಿದೆ. ರಿಲೇ ಪ್ರೋಸೆಸ್ಸಲ್ಲಿ ಎನರ್ಜಿಯನ್ನು ತಗೊಂಡು ಪಾರ್ಟಿಕಲ್ ವೈಬ್ರೇಟ್ ಆದು ನೆಕ್ಸ್ಟಿಗೆ ಕೊಡ್ತು ಹೀಗೆ ಹೋಗ್ತಾ ಇದೆ. ಸೊ ನಾನು ಇಷ್ಟೊತ್ತು ಹೇಳಿರೋದಲ್ಲಿ ಬರೀ ವೇವ್ ಮೋಷನ್ನಿನ ಡೆಫಿನೇಷನ್ ಅಷ್ಟೇ. ವೇವ್ ಮೋಷನ್ ಈಸ್ ಎ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಇನ್ ದ ಮೀಡಿಯಮ್ ಆ್ಯಂಡ್ ಹೆನ್ಸ್ ಪ್ರಾಪಗೇಷನ್ ಆಫ್ ಎನರ್ಜಿ, ಟ್ರಾನ್ಸ್ಪೋರ್ಟೇಷನ್ ಆಫ್ ಎನರ್ಜಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಮುಂದೆ ಹೋಗೋಣ. ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ವೇವ್ಸ್ ಅಂತ ಬರುತ್ತೆ. ಮೊಟ್ಟ ಮೊದಲನೇದಾಗಿ ಮೆಕ್ಯಾನಿಕಲ್ ವೇವ್, ನಾನ್ ಮೆಕ್ಯಾನಿಕಲ್ ವೇವ್ ಆ್ಯಂಡ್ ಮ್ಯಾಟರ್ ವೇವ್ ಅಂತ 3 ಥರ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಏನು ಮೆಕ್ಯಾನಿಕಲ್ ವೇವ್ ಅಂದರೆ? ಫಸ್ಟ್ ಬಂದು ಮೆಕ್ಯಾನಿಕಲ್ ವೇವ್. ಮೆಕ್ಯಾನಿಕಲ್ ವೇವ್ ಅಂತ ಯಾವಾಗ ಕರಿತೀವಿ? ಇಷ್ಟೊತ್ತು ಇನ್ಫ್ಯಾಕ್ಟ್ ಹೇಳಿದ್ದು ಅದು ಮೆಕ್ಯಾನಿಕಲ್ ವೇವೇನೆ. ಯಾವ ಮೀಡಿಯಮನ್ನು ತೊಗೊಂಡಿದ್ದೀನಿ ನೋಡಿ, ಕ್ಲಾಸ್ ರೂಮ್ ತೊಗೊಂಡೆ, ಹಗ್ಗ ತೊಗೊಂಡೆ, ನೀರು ತೊಗೊಂಡೆ, ಗಾಳಿ ತೊಗೊಂಡೆ, ಇವೆಲ್ಲ ಮೀಡಿಯಮ್ಮೇ. ಮೀಡಿಯಮ್ ಇಲ್ಲ ಪಾರ್ಟಿಕಲ್ಸ್ ವೈಬ್ರೇಟ್ ಆಗಿ ಎನರ್ಜಿ ಫ್ಲೋ ಆಯಿತು. ಸೊ ಈ ವೇವ್ಸ್ ಎಲ್ಲ ಮೆಕ್ಯಾನಿಕಲ್ಲೇ. ಹಾಗಾದರೆ ಮೆಕ್ಯಾನಿಕಲ್ ವೇವ್ ಅಂದರೆ ಏನು ಸರ್? ಯಾವ ವೇವಿಗೆ ಹರಿದು ಹೋಗಲಿಕ್ಕೆ ಮೀಡಿಯಮ್ಮಿನ ಅವಶ್ಯಕತೆ ಇದೆಯೋ ಅಂಥ ವೇವ್ಸನ್ನು ನಾವು ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಸೊ ವೇವ್ ವಿಚ್ ರಿಕ್ವೈರ್ ಮೀಡಿಯಮ್ ಫಾರ್ ದ ಪ್ರಾಪಗೇಷನ್ ಈಸ್ ನೋನ್ ಆಸ್ ಮೆಕ್ಯಾನಿಕಲ್ ವೇವ್. ಅ ವೇವ್ ವಿಚ್ ರಿಕ್ವೈರ್ ಮೀಡಿಯಮ್, ಐದರ್ ಸಾಲಿಡ್ ಮೀಡಿಯಮ್ ಆರ್ ಲಿಕ್ವಿಡ್ ಮೀಡಿಯಮ್ ಆರ್ ಗೇಷಿಯಸ್ ಮೀಡಿಯಮ್, ದೇ ಆರ್ ಕಾಲ್ಡ್ ಮೆಕ್ಯಾನಿಕಲ್ ವೇವ್ಸ್. ಈಗ ಒಂದು ವೇಳೆ ಈಗ ಒಂದು ರೂಮ್ ಅಥವಾ ಒಂದು ಕ್ಯಾಬಿನೆಲ್ಲ ಕೂರಿಸ್ಬಿಟ್ಟು ನಿಮ್ಮನ್ನು ಆ ರೂಮಲ್ಲಿರೋ ಏರ್ನೆಲ್ಲ ರಿಮೂವ್ ಮಾಡಿಬಿಟ್ರೆ ಇಬ್ಬರು ಎದುರ ಬದ್ರ ಕೂತ್ಕೊಂಡು ನೀನು ಎಷ್ಟೇ ಕಿರ್ಚಿದ್ರು ಇವನಿಗೆ ಕೇಳಿಸಲ್ಲ, ಇವನು ಎಷ್ಟೇ ಕಿರ್ಚಿದ್ರು ಇವನಿಗೆ ಕೇಳಿಸಲ್ಲ. ಯಾಕೆ ಅಂದರೆ ಸೌಂಡ್ ಈಸ್ ಎ ಮೆಕ್ಯಾನಿಕಲ್ ವೇವ್. ಇನ್ ಆರ್ಡರ್ ಟು ಗೋ ಫ್ರಮ್ ಹಿಯರ್ ಟು ಹಿಯರ್ ಇಟ್ ನೀಡ್ ಮೀಡಿಯಮ್. ಮಧ್ಯದಲ್ಲಿ ಏರ್ ಮಾಲಿಕ್ಯೂಲ್ಸ್ ಇರಬೇಕು, ಅವು ವೈಬ್ರೇಟ್ ಆಗಬೇಕು, ಅವಾಗಷ್ಟೇ ಎನರ್ಜಿ ಹೋಗಲಿಕ್ಕೆ ಸಾಧ್ಯ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಸೊ ಮೀಡಿಯಮ್ ಇಲ್ಲ ಅಂದರೆ ಸೌಂಡ್ ಫ್ಲೋ ಆಗೋದೇ ಇಲ್ಲ. ಸೊ ಐ ರಿಪೀಟ್, ಮೆಕ್ಯಾನಿಕಲ್ ವೇವ್ ಈಸ್ ಎ ವೇವ್ ವಿಚ್ ರಿಕ್ವೈರ್ medium for the propagation. Best example sound wave. Okay, next ಕೆಲವೊಂದು ವೇವ್ಸ್ ಮೀಡಿಯಂ ಇಲ್ಲದೆ ಹೋದರೂ ಹರ್ಕೊಂಡು ಹೋಗ್ತವೆ. ಬೆಸ್ಟ್ ಎಕ್ಸಾಂಪಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಥವಾ ಲೈಟ್ ವೇವ್. ಅವನ್ನು ನಾವು ನಾನ್ ಮೆಕ್ಯಾನಿಕಲ್ ಅಂತ ಕರಿತೀವಿ. ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂದರೆ ಏನು ಸರ್? ವೇವ್ಸ್ ವಿಚ್ ಕ್ಯಾನ್ ಟ್ರಾವೆಲ್ ಈವನ್ ಇನ್ ವ್ಯಾಕ್ಯೂಮ್ ಆಲ್ಸೋ, ದೇ ಆರ್ ಕಾಲ್ಡ್ ನಾನ್ ಮೆಕ್ಯಾನಿಕಲ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಆರ್ ನಾನ್ ಮೆಕ್ಯಾನಿಕಲ್. ಮಕ್ಕಳೇ ಸುಮ್ಮನೆ ಯೋಚನೆ ಮಾಡಿ, ಇಬ್ಬರು ಆಸ್ಟ್ರೋನಾಟ್ಸ್ ಮೂನ್ ಮೇಲೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಮೂನಲ್ಲಿ ಇದ್ದಾರೆ.
ಮೂನ್ ಮೇಲೆ ಹೋಗಿದ್ದಾರೆ ಇಬ್ಬರು ಆಸ್ಟ್ರೋನಾಟ್ಸ್. ಇವರಿಬ್ಬರು ಮಾತಾಡಬೇಕಪ್ಪ, ಏನೋ ಹೆಂಗಿದೆಯೋ, ಊಟ ಆಯ್ತೇನೋ, ಚೆನ್ನಾಗಿದೆಯೋ ಅಂತ ಇವನು ಅವನನ್ನು ಕೇಳಬೇಕು, ಅವನು ಇವನನ್ನು ಕೇಳಬೇಕು. ಮಾತಾಡಿದರೆ ಅವ್ರಿಗೆ ಕೇಳಿಸುತ್ತಾ? ಈಗ ಎ ಅನ್ನೋನು ಬಿ ಅನ್ನೋನ ಮಾತಾಡಿಸ್ತಾನೆ, ಹತ್ತಿರದಲ್ಲೇ ನಿಂತ್ಕೊಂಡಿದ್ದಾನೆ, ಏನು ದೂರ ಇಲ್ಲ. ಏನೋ ಊಟ ಆಯ್ತಾ ಅಂತ ಕೇಳಿದರೆ ಅವನಿಗೆ ಕೇಳಿಸುತ್ತಾ? ಯೋಚನೆ ಮಾಡಿ ನೋಡೋಣ. ಕೇಳಲ್ಲ. ಯಾಕೆ ಸರ್? ದೂರ ಏನಿಲ್ಲಪ್ಪ, ಅವರಿಬ್ಬರು ಹತ್ತಿರದಲ್ಲೇ ಇದ್ದಾರೆ, ಇಲ್ಲಿ ಎ ಅಲ್ಲಿ ಬಿ ಅಷ್ಟೇ. ಆದರೂ ಕೂಡ ಇನ್ನು ಎಷ್ಟೇ ಜೋರಾಗಿ ಕಿರಿಚ್ಕೊಂಡ್ಲಿ ಬಿ ಅನ್ನೋನಿಗೆ ಕೇಳಲ್ಲ. ಯಾಕೆ? ಬಿಕಾಸ್ ಆನ್ ಮೂನ್ ದೇರ್ ಇಸ್ ನೋ ಅಟ್ಮಾಸ್ಫಿಯರ್, there is no medium at all, therefore sound produced by A will not reach B. ಸರ್ ಮತ್ತು ಅವರಿಬ್ಬರು ಹೆಂಗೆ ಮಾತಾಡ್ತಾರೆ ಅಂದರೆ ದೇ ಯೂಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ದೇರ್ ವಾಯ್ಸ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾನ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್. ಮೀಡಿಯಮ್ ಇಲ್ಲದೆ ಹೋದ್ರೂ ಅವು ಟ್ರಾವೆಲ್ ಮಾಡೋದ್ರಿಂದ ದೇ ಹ್ಯಾವ್ ಟು ಕಾನ್ವರ್ಸ್ ಈಚ್ ಅದರ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಸೌಂಡ್ ಈಸ್ ಎ ಮೆಕ್ಯಾನಿಕಲ್ ವೇವ್, ಲೈಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ಎ ನಾನ್ ಮೆಕ್ಯಾನಿಕಲ್ ವೇವ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಥರ್ಡ್ ಒನ್ ಬರೋಣ. ಇದು ಮ್ಯಾಟರ್ ವೇವ್ ಅಂತ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್. ಇದನ್ನು ಸೆಕೆಂಡ್ PUC ಫಿಸಿಕ್ಸಲ್ಲಿ ಕಲಿತೀರಾ. ಏನಪ್ಪ ಅಂದರೆ ಈ 1924ನೇ ಇಸ್ವಿನಲ್ಲಿ ಮಾಡರ್ನ್ ಫಿಸಿಕ್ಸ್ ಅಂತ ಬಂದಾಗ ಸ್ವಲ್ಪ ಡೀಟೇಲಾಗಿ ನಾನು ಹೇಳಿರ್ತೀನಿ, ನನ್ನ ಸೆಕೆಂಡ್ PUC ವೀಡಿಯೋಸನ್ನು ನೋಡಿ ಆಮೇಲೆ ಗೊತ್ತಾಗುತ್ತೆ. 1924ನೇ ಇಸ್ವಿನಲ್ಲಿ ಡಿ ಬ್ರಾಗ್ಲಿ ಅನ್ನೋ ಒಬ್ಬ ಫಿಸಿಸಿಸ್ಟ್ ಒಂದು ಐಡಿಯಾ ಕೊಡ್ತಾನೆ, ಒಂದು ಹೈಪಾಥಿಸಿಸನ್ನು ಕೊಡ್ತಾನೆ, ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡ್ತಾನೆ. ಏನಪ್ಪ ಅಂದರೆ all the particles when they are moving they behave like waves anta, and he called those waves as matter waves. So matter wave annodu it is a wave associated with particle when it is in motion. So mechanical wave, non mechanical wave ಎರಡಕ್ಕಿಂತ ಭಿನ್ನವಾದಂಥ ವೇವ್ ಇದು. matter wave is a wave associated with a particle when it is in motion. ಸರ್ ಅದು ಏನಕ್ಕೆ ಬೇಕು? ಅದರಿಂದ ಉಪಯೋಗ ಏನು? ಅದೇನು ಎನರ್ಜಿ ಕ್ಯಾರಿ ಮಾಡುತ್ತಾ? ಅದಕ್ಕೇನು ಮೀಡಿಯಮ್ ಬೇಕಾ, ಮೀಡಿಯಮ್ ಬೇಡವಾ? ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ವಲ್ಪ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ ಅಂತ ಅವಾಗಲೇ ಹೇಳಿದೆ. ಕಾಂಪ್ಲಿಕೇಟೆಡ್ ಅಂದರೆ ನಿಮ್ಮ ಲೆವೆಲ್ಗೆ ಹೈಯರ್ ಲೆವೆಲ್ ಅಷ್ಟೇ, ಫಸ್ಟ್ PUC ಲೆವೆಲ್ಗೆ ಸ್ವಲ್ಪ ಜಾಸ್ತಿನೇ. ಸುಮ್ಮನೆ ಡೆಫಿನೇಷನನ್ನು ತಿಳ್ಕೊಂಡಿರಿ. ಪಾರ್ಟಿಕಲ್ ವೆನ್ ಇಟ್ ಈಸ್ ಇನ್ ಮೋಷನ್ ಇಟ್ ಬಿಹೇವ್ಸ್ ಲೈಕ್ ಎ ವೇವ್ ಆ್ಯಂಡ್ ದಟ್ ವೇವ್ ಈಸ್ ಕಾಲ್ಡ್ ಮ್ಯಾಟರ್ ವೇವ್. ಯಾಕೆಂದರೆ ಪಾರ್ಟಿಕಲ್ ಅನ್ನೋದು ಮ್ಯಾಟರೇ ಅಲ್ವಾ, ಮ್ಯಾಟರ್ ಆಗಿರೋದ್ರಿಂದ ಅದ್ರ ಜೊತೆಗೆ ಇರ್ತಕ್ಕಂಥ ವೇವನ್ನು ಮ್ಯಾಟರ್ ವೇವ್ ಅಂತ ಕರಿತೀವಿ. ಐ ರಿಪೀಟ್, there are three types of waves: mechanical, non-mechanical, matter wave. Mechanical wave means a wave which require medium for the propagation. Non-mechanical means a wave which do not require medium for the propagation. Matter wave means a wave associated with particles, especially electron, proton, neutron, atoms, molecules, ions. ಅವೆಲ್ಲ ಮೂವ್ ಆಗ್ತಾ ಇದ್ರೆ ಅವುಗಳ ಜೊತೆಗೆ ಒಂದು ವೇವ್ ಅಟ್ಯಾಚ್ ಆಗಿರುತ್ತಂತೆ, ಅದನ್ನು ಮ್ಯಾಟರ್ ವೇವ್ ಅಂತ ಕರೆದಿದ್ದಾರೆ. ಇದು ಒಂದು ರೀತಿಯ ಕ್ಲಾಸಿಫಿಕೇಶನ್. ಇನ್ನು ಎರಡನೇ ಕ್ಲಾಸಿಫಿಕೇಶನ್ ಏನು ಗೊತ್ತಾ? ವೇವ್ ಒಂದೇ ಡೈರೆಕ್ಷನಲ್ಲಿ ಹರ್ಕೊಂಡು ಹೋದರೆ, ಈಗ ನೋಡಿ ಈ ಹಗ್ಗ ನಾನು ಇಟ್ಕೊಂಡು ಹಿಂಗೆ ಅಲ್ಲಾಡಿಸಿದೆ, ಹರ್ಕೊಂಡು ಹೋಯ್ತದು. ಇದನ್ನು ನಾವು ಒನ್ ಡೈಮೆನ್ಷನಲ್ ವೇವ್ ಅಂತ ಕರಿತೀವಿ. ಸೊ ವೇವ್ ವಿಚ್ ಪ್ರಾಪಗೇಟ್ಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಈಸ್ ಕಾಲ್ಡ್ ಒನ್ ಡೈಮೆನ್ಷನಲ್ ವೇವ್. ಓಕೆ. Next, if the wave is moving on the surface like ripples on the water surface, we call it as a two-dimensional wave. Okay, if it is on the surface, it is two-dimensional wave. ಈಗ ಒಂದು ನಾನು ಮಾತಾಡ್ತಾ ಇದ್ದೀನಿ, ಈ ರೂಮಲ್ಲಿ ಎಲ್ಲ ಕಡೆಗೂ ಸೌಂಡ್ ಕೇಳಿಸ್ತಾ ಇದೆ, ಈ ಕಡೆಗೂ ಹೋಗ್ತಾ ಇದೆ, ಈ ಕಡೆಗೆ ಹೋಗ್ತಾ ಇದೆ, ಈ ಕಡೆಗೆ ಹೋಗ್ತಾ ಇದೆ, ಎಲ್ಲ ಕಡೆಗೂ ಅಂದರೆ 3 ಡೈಮೆನ್ಷನಲ್ಲಿ ಫ್ಲೋ ಆಗ್ತಾ ಇದೆ. ಅಂಥ ವೇವನ್ನು ನಾವು 3 ಡೈಮೆನ್ಷನಲ್ ವೇವ್ ಅಂತ ಕರಿತೀವಿ. ಸೊ ವೇವ್ಸ್ in 3 direction or in 3 dimension x, y, z, minus x, minus y, minus z. Waves on the surface, x and y surface. Waves along x axis. Okay, so one direction ಆದರೆ 1 dimension, 2 direction 2 dimension, 3 direction ಆದರೆ 3 dimension. ಬಟ್ ಇನ್ನು ಮುಂದೆ ಈ ಚಾಪ್ಟರ್ನಲ್ಲಿ ನಾವು 1 ಡೈಮೆನ್ಷನ್ ಮಾತ್ರ ಚರ್ಚೆ ಮಾಡ್ತೀವಿ ಅಷ್ಟೇ. ಓಕೆನಾ? ಇದು ಎರಡನೆಯ ಕ್ಲಾಸಿಫಿಕೇಶನ್. ಮೊದಲನೇದು ಆಯಿತು, ಎರಡನೇದು ಆಯಿತು. ಈಗ ಮೂರನೇ ಕ್ಲಾಸಿಫಿಕೇಶನಿಗೆ ಬರ್ತೀನಿ. ಇದನ್ನು ನಾವು depending on how the particles are vibrating, on that basis we do this classification. ಈಗ ಸಾಕಷ್ಟು ನಾನು ಹೇಳಾಗಿದೆ, ವೇವ್ ಮೂವ್ ಆಗಬೇಕಾದ್ರೆ, ವೇವ್ ಫ್ಲೋ ಆಗಬೇಕಾದ್ರೆ ಪಾರ್ಟಿಕಲ್ಸ್ ಏನಾಗ್ತವೆ? ಪಾರ್ಟಿಕಲ್ಸ್ ಫ್ಲೋ ಆಗಲ್ಲ.
ಬಟ್ ಏನಾಗ್ತವೆ, ವೈಬ್ರೇಟ್ ಆಗ್ತವೆ, ಆಸಿಲೇಟ್ ಆಗ್ತವೆ. ಸೊ ಡ್ಯೂರಿಂಗ್ ದಿ ವೇವ್ ಮೋಷನ್ ಪಾರ್ಟಿಕಲ್ಸ್ ಆಸಿಲೇಟ್, ಪಾರ್ಟಿಕಲ್ಸ್ ವೈಬ್ರೇಟ್. ಓಕೆ, how they vibrate, depending on that we classify waves into transverse and then longitudinal. So two types of waves, transverse and longitudinal. What is a transverse wave? What is a longitudinal wave? See, if a wave is going in this direction, we call this as direction of propagation. ವೇವ್ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆಯೋ ಅದನ್ನು ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಅಂತ ಕರಿತೀವಿ. ಈಗ ವೇವ್ ಈ ಕಡೆಗೆ ಹೋಗ್ತಾ ಇದೆ, ಹೋಗ್ಬೇಕಾದ್ರೆ ಎಲ್ಲ ಪಾರ್ಟಿಕಲ್ಸನ್ನು ಡಿಸ್ಟರ್ಬ್ ಮಾಡ್ಕೊಂಡು ಹೋಗ್ತಾ ಇದೆ. ಡಿಸ್ಟರ್ಬ್ ಮಾಡ್ಕೊಂಡು ಹೋದಾಗ ಆ ಪಾರ್ಟಿಕಲ್ಸ್ ಹಿಂದೆ ಮುಂದೆ ವೈಬ್ರೇಟ್ ಆಗ್ಬೋದು ಅಥವಾ ಮೇಲೆ ಕೆಳಗೆ ವೈಬ್ರೇಟ್ ಆಗ್ಬೋದು. ಸರ್ ಅಕ್ಕಪಕ್ಕ ವೈಬ್ರೇಟ್ ಆಗ್ಬೋದಾ? ಆಗ್ಬೋದು, ಬಟ್ ಸದ್ಯಕ್ಕೆ ಅಷ್ಟು ಬೇಡ. ಈಗ ನೆನ್ಪಿಟ್ಕೊಳ್ಳಿ, ವೇವ್ ಆ ಕಡೆಗೆ ಹೋಗ್ತಾ ಇದೆ, ಪಾರ್ಟಿಕಲ್ ಹಿಂಗೆ ವೈಬ್ರೇಟ್ ಆಗ್ಬೋದು, ಹಿಂಗೂ ವೈಬ್ರೇಟ್ ಆಗ್ಬೋದು. ಅಂದರೆ ಈ ಗ್ರೀನ್ ಟಿಪ್ಪನ್ನು ವೇವ್ ಅಂದ್ಕೊಳ್ಳಿ, ಇದನ್ನು ಪಾರ್ಟಿಕಲ್ ಅಂದ್ಕೊಳ್ಳಿ. ಪಾರ್ಟಿಕಲ್ ಹಿಂಗೂ ವೈಬ್ರೇಟ್ ಆಗ್ಬೋದು, ಹಿಂಗೂ ವೈಬ್ರೇಟ್ ಆಗ್ಬೋದು. ನೋಡಿ, ಹಿಂಗೆ ವೈಬ್ರೇಟ್ ಆದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ಪ್ರಾಪಗೇಷನ್. ಹಿಂಗೆ ವೈಬ್ರೇಟ್ ಆದರೆ ಇಟ್ ಈಸ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್. ದಟ್ ಮೀನ್ಸ್ ಡೈರೆಕ್ಷನ್ ಆಫ್ ವೈಬ್ರೇಷನ್ ಅಂಡ್ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆರ್ ಐದರ್ ಸೇಮ್ ಆರ್ ಪರ್ಪೆಂಡಿಕ್ಯುಲರ್. ಇಫ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ we call it as transverse wave. So if particles are vibrating perpendicular to the direction of propagation, we call it as transverse wave. Suppose if the particles are vibrating along the direction of propagation, we call it as longitudinal wave. So define transverse wave and longitudinal wave. ಕೇಳಬಹುದು. If vibrations are perpendicular to direction of propagation, it is called transverse. If vibrations are parallel to the direction of propagation, it is longitudinal. ಮತ್ತೊಮ್ಮೆ ಹೇಳ್ತೀನಿ, ಟ್ರಾನ್ಸ್ವರ್ಸ್ ವೇವ್ಸ್ ಅಲ್ಲಿ ವೈಬ್ರೇಷನ್ಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಲಾಂಜಿಟ್ಯೂಡಿನಲ್ಲಿ ಪ್ಯಾರಲಲ್ ಆಗಿರುತ್ತೆ, ಅಲಾಂಗ್ ದ ಡೈರೆಕ್ಷನ್ ಇರುತ್ತೆ. ಸೊ ಕೇಳಿಸ್ಕೊಳ್ಳಿ, ಟ್ರಾನ್ಸ್ವರ್ಸ್ ವೇವ್ಸ್ ಅಲ್ಲಿ ಪರ್ಪೆಂಡಿಕ್ಯುಲರ್ ವೈಬ್ರೇಷನ್ಸ್. ಎಕ್ಸಾಂಪಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಇಸ್ ಎ ಟ್ರಾನ್ಸ್ವರ್ಸ್ ವೇವ್. ಆಮೇಲೆ ಇಲ್ಲಿ ರೋಪ್, ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಂತ ಕರಿತೀನಿ. ಇನ್ಮೇಲೆ ಇದನ್ನು ರೋಪನ್ನೆಲ್ಲ ಬಿಗಿಯಾಗಿ ಎಳೆದಂಥ ಒಂದು ದಾರನೋ ತಂತಿನೋ ಅಂದ್ಕೊಳ್ಳೋಣ, ಸ್ಟ್ರೆಚ್ಡ್ ಸ್ಟ್ರಿಂಗ್. ಆ ಸ್ಟ್ರೆಚ್ಡ್ ಸ್ಟ್ರಿಂಗನ್ನು ಈ ರೀತಿ ನೀವು ಫ್ಲಿಕ್ ಮಾಡಿದಾಗ ನೋಡಿ, ಮೇಲೆ ಕೆಳಗೆ ಫ್ಲಿಕ್ ಮಾಡ್ತಿದ್ದೀರಾ ನೀವು. ಸೊ ಇದು ವೈಬ್ರೇಷನ್, ಆದರೆ ವೇವ್ ಹೋಗ್ತಾ ಇರೋದು ಇದು. ಓಕೆ, ಸೊ ಯು ಆರ್ ಫ್ಲಿಕ್ಕಿಂಗ್ ಅಪ್ ಅಂಡ್ ಡೌನ್, ಬಟ್ ದ ಡಿಸ್ಟರ್ಬೆನ್ಸ್ ಈಸ್ ಗೋಯಿಂಗ್ ಲೈಕ್ ದಿಸ್. ಆ ಕಡೆಯಿಂದ ನೋಡೋನಿಗೆ ಹೀಗೆ ಹೋದಂಗಾಗುತ್ತೆ ನೀವು ಮೇಲೆ ಕೆಳಗಡೆ ಅಲ್ಲಾಡಿಸಿದಾಗ. ಅದು ಟ್ರಾನ್ಸ್ವರ್ಸ್ ವೇವ್. ನೆಕ್ಸ್ಟ್ ಲಾಂಜಿಟ್ಯೂಡಿನಲ್ ವೇವಿಗೆ ಬರೋಣ. ಲಾಂಜಿಟ್ಯೂಡಿನಲ್ ವೇವ್ ನಾರ್ಮಲಿ ಏರ್ ಮೀಡಿಯಮಲ್ಲಿ ಇರುತ್ತೆ, ಅಂದರೆ ಫ್ಲೂಯಿಡ್ ಮೀಡಿಯಮಲ್ಲಿ ಇರುತ್ತೆ. ಏರ್ ಇರ್ಬೋದು ಅಥವಾ ವಾಟರ್ ಕೂಡ ಇರ್ಬೋದು. ಸೊ ಇನ್ ಫ್ಲೂಯಿಡ್ ಮೀಡಿಯಮ್ ವಿ ನೋಟಿಸ್ ಲಾಂಜಿಟ್ಯೂಡಿನಲ್ ವೇವ್ ಆ್ಯಂಡ್ ಸೌಂಡ್ ಇನ್ ಏರ್. ಇವಾಗ ನಾನು ಮಾತಾಡ್ತಾ ಇದ್ದೀನಾ, ಏರ್ ಮಾಲಿಕ್ಯೂಲ್ಸ್ ಹೀಗೆ ವೈಬ್ರೇಟ್ ಆಗ್ತಾ ಇದೆ, ಅಲ್ಲಿ ನಿಂತಿರೋನ್ ಕಡೆಗೆ ವೇವ್ ಹೋಗ್ತಾ ಇದೆ. ಓಕೆ, ಸೊ ವೇವ್ ಈಸ್ ಆಲ್ಸೋ ಗೋಯಿಂಗ್ ಲೈಕ್ ದಿಸ್, ಪಾರ್ಟಿಕಲ್ಸ್ ಆರ್ ಆಲ್ಸೋ ವೈಬ್ರೇಟಿಂಗ್ ಲೈಕ್ ದಿಸ್. ಸೊ ಇಟ್ ಈಸ್ ಎ ಲಾಂಜಿಟ್ಯೂಡಿನಲ್ ವೇವ್. ಅಥವಾ ಈ ಕಡೆ ಬರೋನಿಗೆ ಹಿಂಗೆ ವೇವ್ ಬರ್ತಾ ಇದೆ, ಪಾರ್ಟಿಕಲ್ಸ್ ಈ ರೀತಿ ವೈಬ್ರೇಟ್ ಆಗ್ತಾ ಇದೆ. ದೇರ್ಫೋರ್ ಸೌಂಡ್ ಇನ್ ಏರ್ ಈಸ್ ಲಾಂಜಿಟ್ಯೂಡಿನಲ್. ಸೊ ಲಾಂಜಿಟ್ಯೂಡಿನಲ್ ವೇವ್ ಅಂದರೆ ಏನು? ಎಕ್ಸಾಂಪಲ್. ಟ್ರಾನ್ಸ್ವರ್ಸ್ ವೇವ್ ಅಂದರೆ ಏನು? ಎಕ್ಸಾಂಪಲ್. ಓಕೆ, ಈಗ ಒಂದು ಪ್ರಶ್ನೆ ಮೂಡಬೇಕು ನಮ್ಮ ಮನಸ್ಸಲ್ಲಿ. ಏನಪ್ಪ ಅಂದರೆ, ಸರ್ ಟ್ರಾನ್ಸ್ವರ್ಸ್ ವೇವ್ಸ್ ಸಾಲಿಡ್ ಮೀಡಿಯಮಲ್ಲಿ ಅಷ್ಟೇನಾ ಬರೋದು? ಬೈ ಆ್ಯಂಡ್ ಲಾರ್ಜ್ ಸಾಲಿಡ್ ಮೀಡಿಯಮಲ್ಲೇ ಬರೋದು, ಎಕ್ಸೆಪ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿನ ಕತೆ ಆಮೇಲೆ ಯಾವಾಗಲಾದ್ರು ಡಿಸ್ಕಸ್ ಮಾಡೋಣ. ಜನರಲ್ ಆಗಿ ಈಗ ದಾರ ತಗೊಳ್ಳಿ, ಸ್ಟ್ರಿಂಗನ್ನು ತಗೊಳ್ಳಿ, ಅಥವಾ ಒಂದು ಕಲ್ಲನ್ನು ತಗೊಳ್ಳಿ, ಒಂದು ಕಬ್ಬಣ ತಗೊಳ್ಳಿ, ಈಗ ಕಬ್ಬಣ ಅಥವಾ ಈ ಪೆನ್ನನ್ನೇ ತಗೊಳ್ಳಿ, ಹೀಗೆ ಇಟ್ಕೊಂಡು ನೀವು ಈ ರೀತಿ ಹೊಡೆದ್ರೆ ಅದೇನು ಸೌಂಡ್ ಜನರೇಟ್ ಆಗುತ್ತಲ್ಲ, ಇದ್ರ ಮೂಲಕ ಹೋಗುತ್ತಲ್ಲ, ಇಟ್ ಈಸ್ ಟ್ರಾನ್ಸ್ವರ್ಸ್. ಹಾಗಾದರೆ ಸಾಲಿಡ್ ಮೀಡಿಯಮಲ್ಲೇ ಮಾತ್ರ ಯಾಕೆ ಟ್ರಾನ್ಸ್ವರ್ಸ್ ವೇವ್ ಬರುತ್ತೆ? ಲಾಂಜಿಟ್ಯೂಡಿನಲ್ ವೇವ್ಸ್ ಯಾಕೆ ಬರೋದಿಲ್ಲ? ಆನ್ಸರ್ ಇದೆ, ವೈ ಲಾಂಜಿಟ್ಯೂಡಿನಲ್ ವೇವ್ಸ್ ಆರ್ ನಾಟ್ ಫಾರ್ಮ್ಡ್ ಇನ್ ಸಾಲಿಡ್ ಮೀಡಿಯಮ್. ಆನ್ಸರ್, ಸಿ, in transverse wave molecules go up
ಅಂಡ್ ಡೌನ್, ಮೇಲೆ ಕೆಳಗಡೆ, ಈ ರೀತಿ ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇದನ್ನು ಮೇಲೆ ಕೆಳದಂಗೆ ಕೆಳಗಡೆ ಎಳೆದಂಗೆ ಆಗುತ್ತೆ. ಪಿಕ್ಚರೈಸ್ ಮಾಡ್ಕೊಳ್ಳಿ, ಯಾವುದೇ ಒಂದು ಮಾಲಿಕ್ಯೂಲನ್ನು ಹೀಗೆ ಮೇಲಕ್ಕೆ ಎಳಿತಿದ್ದೀರಾ ಅಂದರೆ ಅದು ಒಂಥರ ಹರಿದಂಗೆ ಆಗೋದಿಲ್ವಾ, ಅಂದರೆ ಸ್ಟ್ರೆಚ್ ಮಾಡ್ದಂಗೆ ಆಗೋದಿಲ್ವಾ? ಎಸ್, ವಿ ಆರ್ ಸ್ಟ್ರೆಚಿಂಗ್ ದಿ ಮಾಲಿಕ್ಯೂಲ್. ವಿ ಮೀನ್ಸ್ ದ ಎನರ್ಜಿ ಗಿವನ್ ಬೈ ಅಸ್ ಈಸ್ ಸ್ಟ್ರೆಚಿಂಗ್ ದಿ ಮಾಲಿಕ್ಯೂಲ್, ಪುಲ್ಲಿಂಗ್ ದ ಮಾಲಿಕ್ಯೂಲ್. ಈ ರೀತಿ ಎಳೆಯೋದು ಕುಗ್ಸೋದು ಇದೆಯಲ್ಲ, ಇದನ್ನು ನಾವು ಶಿಯರ್ ಸ್ಟ್ರೆಸ್ ಅಂತ ಕರಿತೀವಿ. ಸ್ಟ್ರೆಸ್ಸಲ್ಲಿ 3 ಥರ ಇದೆ: ಲಾಂಜಿಟ್ಯೂಡಿನಲ್ ಸ್ಟ್ರೆಸ್, ಕಂಪ್ರೆಸಿವ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್. ಹಿಗ್ಗಿ ಎಳೆಯೋದಕ್ಕೆ ಶಿಯರ್ ಸ್ಟ್ರೆಸ್ ಅಂತ ಕರಿತೀವಿ. ಈಗ ಒಂದು ಬಟ್ಟೆನ ಈ ರೀತಿ ಎಳಿತೀರಲ್ಲ, ಅದು ಶಿಯರಿಂಗ್ ಸ್ಟ್ರೆಸ್. ಒಂದು ದಾರನ ಎಳಿತೀರಲ್ವಾ, ಅದು ಲಾಂಜಿಟ್ಯೂಡಿನಲ್ ಸ್ಟ್ರೆಸ್. ಅಥವಾ ಒಂದು ಸ್ಪಂಜನ್ನು ಪ್ರೆಸ್ ಮಾಡೋದು ಎಳೆಯೋದು ಮಾಡ್ತೀರಲ್ವ, ಅದು ಕಂಪ್ರೆಸಿವ್ ಸ್ಟ್ರೆಸ್. ಓಕೆ, ಸೊ ಇಲ್ಲಿ ಟ್ರಾನ್ಸ್ವರ್ಸ್ ವೇವ್ಸ್ ಫಾರ್ಮ್ ಆಗಬೇಕು ಅಂದರೆ ದಟ್ ಮೀಡಿಯಮ್ ಶುಡ್ ಹ್ಯಾವ್ ಸಫಿಷಿಯೆಂಟ್ ಶಿಯರ್ ಸ್ಟ್ರೆಸ್. And only in solid we have shear stress, only in solid we have shear stress, and they sustain shear strain, therefore we produce transverse wave in solid medium. Longitudinal we cannot. Okay, stress and strain, shear stress or shear strain is sufficient in solid medium, therefore we can set up transverse waves in solid medium. When it comes to liquid or gaseous medium, shear stress is very low, therefore we cannot set up transverse waves in liquid medium or gaseous medium. So why we cannot set up transverse waves in liquid medium or gaseous medium or in general fluid medium? Because there is no enough shear stress and the medium cannot sustain shear strain. ಮಾಲಿಕ್ಯೂಲ್ಸ್ ಅನ್ನು ಹೀಗೆ ಎಳಿಲಿಕ್ಕೆ ಆಗೋದಿಲ್ಲ. ಅಲ್ಲಿ ಮಾಲಿಕ್ಯೂಲ್ಸ್ ಅನ್ನು ಹೀಗೆ ಎಳೆಯಕ್ಕೆ ಆಗದೇ ಇರೋದ್ರಿಂದ we cannot set up transverse waves in air medium. ಅದೇ ಲಾಂಜಿಟ್ಯೂಡಿನಲ್ ವೇವ್ಸಿಗೆ ಬಂದರೆ ನೋಡಿ, ಮಾಲಿಕ್ಯೂಲ್ಸ್ ಹಿಂಗೆ ಎಳೆಯೋ ಪ್ರಶ್ನೆನೇ ಇಲ್ಲ, ಈ ರೀತಿ ಎಳೆಯೋ ಪ್ರಶ್ನೆನೇ ಇಲ್ಲ. ಎಳೆದ್ರೆ ಶಿಯರ್ ಸ್ಟ್ರೆಸ್, ಹೀಗೆ ಇಲ್ಲ, ಪರ್ಪೆಂಡಿಕ್ಯುಲರ್ ಇಲ್ಲ, ಪ್ಯಾರಲಲ್ ಅಷ್ಟೇ. ಹೀಗೆ ಮಾಡೋದ್ರಿಂದ ಕಂಪ್ರೆಸ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅಂದರೆ ಓನ್ಲಿ ಕಂಪ್ರೆಸಿವ್ ಸ್ಟ್ರೆಸ್ ಈಸ್ ಎನಫ್ ಆ್ಯಂಡ್ ಗೇಷಿಯಸ್ ಮೀಡಿಯಮ್ ಹ್ಯಾಸ್ ಎನಫ್ ಕಂಪ್ರೆಸಿವ್ ಸ್ಟ್ರೆಸ್, ದೇರ್ಫೋರ್ ವಿ ಕ್ಯಾನ್ ಸೆಟ್ ಅಪ್ ಲಾಂಜಿಟ್ಯೂಡಿನಲ್ ವೇವ್ಸ್ ಇನ್ ಗೇಷಿಯಸ್ ಮೀಡಿಯಮ್. ಸೊ ಲಾಂಜಿಟ್ಯೂಡಿನಲ್ ವೇವ್ಸ್ಗೆ ಬೇಕಾಗಿರೋದು ಕಂಪ್ರೆಸಿವ್ ಸ್ಟ್ರೆಸ್. ಟ್ರಾನ್ಸ್ವರ್ಸ್ ವೇವ್ಗೆ ಬೇಕಾಗಿರೋದು ಶಿಯರ್ ಸ್ಟ್ರೆಸ್. ಇವೆಲ್ಲ MCQ ಕ್ವಶನ್ಸ್ಗಳೇ, ಆಯಿತಾ? ಸೊ ಲಾಂಜಿಟ್ಯೂಡಿನಲ್ ಬೇಕಾಗಿರೋದು ಕಂಪ್ರೆಸಿವ್ ಸ್ಟ್ರೆಸ್, ಈ ಲಾಂಜಿಟ್ಯೂಡಿನಲ್ ವೇವ್ಗೆ ಬೇಕಾಗಿರೋದು ಕಂಪ್ರೆಸಿವ್ ಸ್ಟ್ರೆಸ್, ಟ್ರಾನ್ಸ್ವರ್ಸ್ ವೇವ್ಸ್ಗೆ ಬೇಕಾಗಿರೋದು ಶಿಯರ್ ಸ್ಟ್ರೆಸ್. ಸಾಲಿಡಲ್ಲಿ ಶಿಯರ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಕಂಪ್ರೆಸಿವ್ ಇರುತ್ತೆ, ಆದರೆ ಏರಲ್ಲಿ ಶಿಯರ್ ಸ್ಟ್ರೆಸ್ ಇರೋದಿಲ್ಲ. ಹಾಗಾಗಿ ನಾವು ವಿ ಕೆನಾಟ್ ಸೆಟ್ ಅಪ್ ಟ್ರಾನ್ಸ್ವರ್ಸ್ ವೇವ್ಸ್ ಇನ್ ಏರ್ ಮೀಡಿಯಮ್. ಆಮೇಲೆ ಈ ಶಿಯರ್ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಈ ಸಾಲಿಡ್ ಮೀಡಿಯಮಲ್ಲಿ ವೇವ್ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಅಂದರೆ ಸ್ಪೀಡ್ ಈಸ್ ಮೋರ್, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಸ್ಪೀಡ್ ಆಫ್ ಸೌಂಡ್, ಅದಕ್ಕೊಂದು ಈಕ್ವೇಷನ್ ಕೂಡ ಡಿರೈವ್ ಮಾಡೋದಿದೆ, ವಿ ವಿಲ್ ಡೂ ದ್ಯಾಟ್. ಓಕೆ, ಆಮೇಲೆ ಟ್ರಾನ್ಸ್ವರ್ಸ್ ವೇವ್ಸನ್ನು ನಾವು ಈ ರೀತಿ ಬರಿತೀವಿ, ಆಮೇಲೆ ಇನ್ನು ಮುಂದೆ ಹಿಂಗೇನೆ ಬರೆಯೋದು. ಸೊ ಮೇಲೆ ಕೆಳಗಡೆ ವೈಬ್ರೇಟ್ ಆಗುತ್ತೆ. ಸೊ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ಕ್ರೆಸ್ಟ್ ಆ್ಯಂಡ್ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ಟ್ರಫ್. ಹಳ್ಳ ಅಂತ, ತಗ್ಗು ಅಂತ, ಟ್ರಫ್ ಅಂದರೆ, ಆಯಿತಾ? ಇದು ಟ್ರಾನ್ಸ್ವರ್ಸ್ ವೇವ್ಸಿನ ಕ್ಯಾರೆಕ್ಟರಿಸ್ಟಿಕ್. ಸೊ ಟ್ರಾನ್ಸ್ವರ್ಸ್ ವೇವ್ ಕನ್ಸಿಸ್ಟ್ ಆಫ್ ಕ್ರೆಸ್ಟ್ ಆ್ಯಂಡ್ ಟ್ರಫ್. ಲಾಂಜಿಟ್ಯೂಡಿನಲ್ ವೇವ್, ಇವಾಗ ಇಲ್ಲಿಂದ ಸೌಂಡ್ ಬಂತು ಅಂತ ಇಟ್ಕೊಳ್ಳೋ, ಒಂದು ಸ್ಪೀಕರಿಂದ, ಲೌಡ್ ಸ್ಪೀಕರಿಂದ ಸೌಂಡ್ ಬರ್ತಾ ಇದೆ. ಬಂದಾಗ ಆಯಿತಾ, ಇಲ್ಲಿ ಏರ್ ಮಾಲಿಕ್ಯೂಲ್ಸ್ ಎಲ್ಲ ಮುಂದಕ್ಕೆ ತಳ್ಳಲ್ಪಟ್ಟು, ಅಂದರೆ ಇಲ್ಲೆಲ್ಲ ಮಾಲಿಕ್ಯೂಲ್ಸು ಕಾನ್ಸಂಟ್ರೇಟ್ ಆದು, ಆಮೇಲೆ ಮತ್ತೆ ಎಕ್ಸ್ಪ್ಯಾಂಡ್ ಆದು, ಮತ್ತೆ ಕಂಪ್ರೆಸ್ ಆದು, ಎಲ್ಲ ಒಂದೇ ಕಡೆ ಸೇರಿಕೊಂಡು, ಹೀಗೆ ಮಾಲಿಕ್ಯೂಲ್ಸು ಕೆಲವು ರೀಜನಲ್ಲಿ ಕ್ರೌಡ್ ಆಗಿರ್ತವೆ, ಅಂದರೆ ಡೆನ್ಸ್ ಆಗಿರ್ತವೆ, ಕೆಲವು ರೀಜನಲ್ಲಿ ಥಿನ್ ಆಗಿರ್ತವೆ. ನೋಡಿ, ಇಲ್ಲೆಲ್ಲ ಥಿನ್ ಆಗಿದೆ, ಇಲ್ಲಿ ಕ್ರೌಡ್ ಆಗಿದೆ, ಕ್ರೌಡ್ ಆಗಿದೆ. ಈ ಥಿನ್ ಆಗಿರೋ ರೀಜನನ್ನು ರೇರಿಫ್ಯಾಕ್ಷನ್ ಅಂತ ಕರಿತೀವಿ, ಕ್ರೌಡ್ ಆಗಿರೋ ರೀಜನನ್ನು ಕಂಪ್ರೆಷನ್ ಅಂತ ಕರಿತೀವಿ. ಯಾಕೆ ಅಂದರೆ ಕಂಪ್ರೆಷನ್ ರೀಜನಲ್ಲಿ ಮಾಲಿಕ್ಯೂಲ್ಸ್ ಎಲ್ಲ ಕಂಪ್ರೆಸ್ ಆಗಿರ್ತವೆ, ಅಲ್ಲಿ ಹೈ ಪ್ರೆಷರ್ ಇರುತ್ತೆ, ಲೋ ವಾಲ್ಯೂಮ್ ಇರುತ್ತೆ, ಲೆಸ್ ವಾಲ್ಯೂಮ್. ನೋಡಿ, ಈ ಪೋರ್ಷನಿನ ವಾಲ್ಯೂಮ್ ಕಡಿಮೆ, ಅದೇ ಈ ಪೋರ್ಷನಿನ ವಾಲ್ಯೂಮ್ ಜಾಸ್ತಿ. ರೇರಿಫ್ಯಾಕ್ಷನ್ ವಾಲ್ಯೂಮ್ ಜಾಸ್ತಿ, ಕಂಪ್ರೆಷನ್ ವಾಲ್ಯೂಮ್ ಕಡಿಮೆ. ಸೊ ರೇರಿಫ್ಯಾಕ್ಷನ್ ಮೀನ್ಸ್ ಮೋರ್ ವಾಲ್ಯೂಮ್ ಲೆಸ್ ಪ್ರೆಷರ್, ರೇರಿಫ್ಯಾಕ್ಷನ್ ಮೀನ್ಸ್ more volume less pressure, compression
compression means less volume, more pressure. So what I mean to say, longitudinal consists of compressions and rarefactions, transverse wave consists of crest and trough. Compression ಅಲ್ಲಿ high pressure, rarefaction ಅಲ್ಲಿ high volume. ಗೊತ್ತಾಯ್ತಲ್ವಾ? ಸೊ ಇಷ್ಟು ಇವತ್ತಿಗೆ ಸಾಕು. ನಾನು ಇಷ್ಟೊತ್ತು ವೇವಿನ ಡೆಫಿನೇಷನ್ ಅನ್ನು ಜಾಸ್ತಿ ಹೇಳಿ ಕ್ಲಾಸಿಫಿಕೇಶನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಟ್ರಾನ್ಸ್ಫರ್ಸ್ ಮತ್ತು ಲಾಂಜಿಟ್ಯೂಡಿನಲ್ ವೇವ್ಸನ್ನು ಹೇಳಿದ್ದೀನಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ವೇವ್ ಈಕ್ವೇಷನ್ನು, ವೇವ್ ಪ್ಯಾರಾಮೀಟರ್ಸು, ಆಂಪ್ಲಿಟ್ಯೂಡ್ ಅಂದರೆ ಏನು, ವೇವ್ ಲೆಂತ್ ಅಂದರೆ ಏನು, ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್. ಓಕೆ, ಪ್ಲೀಸ್ ಸ್ಟೇ ವಿತ್ ಮೀ. ಐ ವಿಲ್ ಟೇಕ್ ಯು ಇನ್ ದಿ ವರ್ಲ್ಡ್ ಆಫ್ ವೇವ್ಸ್. ಇನ್ನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಎಲ್ಲ ಮಾತಾಡೋದಿದೆ. ಫ್ಲೂಟ್ ಅಂತೆ, ಗಿಟಾರ್ ಅಂತೆ, ಅಥವಾ ವಯಲಿನ್ ಅಥವಾ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್, ಮೆಂಬ್ರೇನ್ ಇನ್ಸ್ಟ್ರೂಮೆಂಟ್ಸ್, ತಬಲಾ, ಡ್ರಮ್ಸ್ ಅಂತೀವಲ್ಲ, ಅವುಗಳ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಆ್ಯಸ್ ಯೂಶುವಲ್ ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.